message is God's DNA is in man. ದೇವರ DNA ಕ್ರೋಮೋಸೋಮ್ದಲ್ಲಿರುವಂಥ DNA ಮನುಷ್ಯನಲ್ಲಿ ಇದೆ ಅನ್ನುವಂಥ ಅಂಶವನ್ನು ಸಾರುತ್ತಾರೆ. Hallelujah. ಹಲ್ಲೆಲೂಯಾ. How many believe that God's DNA is in me? ಎಷ್ಟು ಜನರು ನಂಬುತ್ತಾರೆ ನನ್ನಲ್ಲಿ ದೇವರ DNA ಇದೆ ಎಂದು? ದೇವರ ಜನ್ಯುವು ಅದರಲ್ಲಿರುವಂಥ ವಿಷಯಗಳು. ನಾವು ಅವು ತಂದೆ ತಾಯಿಗಳಿಂದ ಬಂದಿದ್ದೀವ, ನಾವು ಪಿತೃಗಳಿಂದ ಬಂದಿದ್ದೀವ ಅಂತಂದೇಳಿ DNA ಚೆಕ್ ಮಾಡಿ ಅದರ ಮುಖಾಂತರವಾಗಿ ತಿಳ್ಕೊಳ್ತಾರೆ. ನಾವು ಯಾರು ಮುಖಾಂತರವಾಗಿ ಬಂದಿದೆ ಅಂತ ನಮ್ಮ DNA ಚೆಕ್ ಮಾಡಿದಾಗ ತಂದೆ ತಾಯಿಗಳು ಹುಟ್ಟಿದ್ದೀವಿ, ಯಾರು ಹುಟ್ಟಿದ್ದೀವಿ ಅಂತ ಅವ್ರು ಕಂಡಿಡ್ತಾರೆ. ನಮ್ಮ ಪಿತೃಗಳು ಯಾರು ಎಂಬುದಾಗಿ ನಮ್ಮ ಏನ್ಸಿಸ್ಟರ್ಸ್ ಯಾರಂತ ಅವ್ರು ಕಂಡಿಡ್ತಾರೆ. Hallelujah. ಹಲ್ಲೆಲೂಯಾ. I am talking about that. God's DNA is in man. ನಾನು ಸಭಾಪಾಲಕರು ಈಗ ದೇವರ DNA ಮನುಷ್ಯನಲ್ಲಿ ಇದೆ ಅನ್ನುವಂಥ ಅಂಶವನ್ನು ಸಾರ್ತಾರೆ. Genesis 1st chapter 26th verse said, ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ ಹೇಳುತ್ತದೆ, God created man in his own image. ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ದಾರೆ. Hallelujah. So God created in his own image means God's DNA he created. Man created in his image. ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಅಂದರೆ ಅದರಲ್ಲಿ ದೇವರ DNA ಇರುವಂತೆ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ದಾನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. That spirit man what God created, that is from God's DNA. ಆದಾಮನು ಉಂಟು ಮಾಡಿರುವಂಥ ಸಮಯದಲ್ಲಿ ದೇವರು ಏನು ಆ ಆತ್ಮ ಮನುಷ್ಯನಿಗೆ ಕೊಟ್ಟಿದ್ದಾನೋ ಆದಾಮನಿಗೆ ಅದು ದೇವರ DNA ಇರುವಂತೆ ಆಗಿದೆ. Genesis 2nd chapter 7th verse said, ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, God formed man out of the dust of the ground. ದೇವರು ಮನುಷ್ಯನನ್ನು ಆ ಒಂದು ನೆಲದ ಮಣ್ಣಿನಿಂದ ರೂಪಿಸಿದ್ದಾರೆ. This is talking about body. ಇದು ಶರೀರವನ್ನು ಹೇಗೆ ರೂಪಿಸಿದಾರೋ ಹೇಳ್ತಾ ಇದ್ದಾರೆ, ಮಣ್ಣಿನಿಂದ ರೂಪಿಸಿದ್ದಾರೆ ಮನುಷ್ಯನಂತ ಹೇಳ್ತಾ ಇದ್ದಾರೆ. Genesis 1:26 talks about our spirit man, here talks about our body. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುವಾಗ ಅದು ನಮ್ಮ ಆತ್ಮ ಮನುಷ್ಯನ ಕುರಿತು ಮಾತನಾಡ್ತಾ ಇದ್ದಾರೆ, ಹೇಗೆ ಉಂಟು ಮಾಡಿದ್ದಾರೆ ಎಂದು. 2ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ ದೇವರು ನಮ್ಮ ಶರೀರವನ್ನು ಹೇಗೆ ಮಣ್ಣಿನಿಂದ ತೆಗೆದುಕೊಂಡು ರೂಪಿಸಿದಾರೋ ಹೇಳ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. God created our human spirit. ದೇವರು ನಮ್ಮ ಆತ್ಮ ಮನುಷ್ಯನನ್ನು ಸೃಷ್ಟಿಸಿದ್ದಾರೆ. But God formed man out of dust of the ground. ಆದರೆ ನೆಲದ ಮಣ್ಣಿನಿಂದ ದೇವರು ಮನುಷ್ಯನ ಶರೀರವನ್ನು ರೂಪಿಸಿದ್ದಾರೆ. Body formed by the dust of the ground. ಈ ಶರೀರವು ಆ ಮಣ್ಣಿನಿಂದ ರೂಪಿಸಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. Because spirit of man dwells in this body is alive. ದೇವರು ಕೊಟ್ಟಿರುವಂತಹ ಆ ಆತ್ಮ ಮನುಷ್ಯನು ನಮ್ಮ ಒಳಗೆ ಇರುವುದರಿಂದ ಈ ಶರೀರವು ಸಜೀವವಾಗಿದೆ. If spirit man goes out of this body become mud or clay. ಒಂದು ವೇಳೆ ಈ ಒಂದು ಆತ್ಮ ಮನುಷ್ಯನು ಈ ಶರೀರವನ್ನು ಬಿಟ್ಟು ಹೊರಗೆ ಬಂದರೆ ಆ ಶರೀರವು ತಿರುಗಿ ಮಣ್ಣಾಗಿ ಆಗುತ್ತದೆ. Hallelujah. Hallelujah. That's what you are functioning like a God, you are functioning. ಅಂದ್ರೆ ನೀನು ದೇವರ ಹಾಗೆ ಕಾರ್ಯ ಮಾಡ್ತಾ ಇದ್ದೀ. Why? Because Bible says in Genesis 1st chapter 28-29th verse, man is in the likeness of God. ಮನುಷ್ಯನ ಆದಿಕಾಂಡ 1ನೇ ಅಧ್ಯಾಯ 27-28ನಲ್ಲಿ ದೇವರು ಮನುಷ್ಯನನ್ನು ತನ್ನ ಹೋಲಿಕೆ ಮೇರೆಗೆ ಉಂಟು ಮಾಡಿದ್ದಾರೆ. In his image, in his likeness man created. ಆತನ ಹೋಲಿಕೆ ಮೇರೆಗೆ ಆತನ ರೂಪದ ಪ್ರಕಾರವಾಗಿ ದೇವರು ಮಾಡಿದ್ದಾರೆ. Hallelujah. Hallelujah. Why? Because we have to function like God. ಯಾಕಂದ್ರೆ ನಾವು ದೇವರ ಹಾಗನೇ ಕಾರ್ಯ ಮಾಡಬೇಕು ಭೂಮಿ ಮೇಲೆ ಎಂದು ನಮ್ಮನ್ನು ಉಂಟು ಮಾಡಿದ್ದಾರೆ. You are created like God, that's what you have to function like God. ದೇವರು ನಿನ್ನನ್ನು ಆತನ ಹಾಗೆ ಸೃಷ್ಟಿ ಮಾಡಿದ್ದಾನೆ, ಅದಕ್ಕಾಗಿ ನೀವು ಆತನ ಹಾಗೆ ಕಾರ್ಯ ಮಾಡಬೇಕು. Hallelujah. 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 Genesis 2nd chapter 19th verse said, ಆದಿಕಾಂಡ 2ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ, God formed every beast. ದೇವರು ಎಲ್ಲಾ ಪಶು ಪ್ರಾಣಿಗಳನ್ನು ಎಲ್ಲಾ ಪ್ರಾಣಿಗಳನ್ನು ಉಂಟು ಮಾಡಿದ್ದಾರೆ.
That means God only created every beast, every birds of the air. ಎಲ್ಲ ಆಕಾಶ ಪಕ್ಷಿಗಳನ್ನು ಎಲ್ಲವನ್ನು ಕೂಡ ದೇವರೇ ಉಂಟು ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. God has given code to them. ಆ ಪಶು ಪ್ರಾಣಿಗಳಕ್ಕಾಗಲಿ ಪಕ್ಷಿಗಳಕ್ಕಾಗಲಿ ದೇವರು ಒಂದು ಸಂಕೇತವನ್ನು ಕೊಟ್ಟಿದ್ದಾರೆ. ಅವರಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಒಳಗೆ ಒಂದು ಕೋಡ್ ಸಂಕೇತವನ್ನು ಕೊಟ್ಟಿದ್ದಾರೆ. But now we are hearing about Antichrist guys. They are saying that they want to change human rights. ಆದರೆ ಈಗ ನಾವು ಕೇಳುತ್ತಾ ಇದ್ದೇವೇನೆಂದ್ರೆ ಅಂತ್ಯಕ್ರಿಸ್ತನಕ್ಕೆ ಸಂಬಂಧಿಸಲ್ಪಟ್ಟಿರುವಂಥ ಜನರು ಹೇಳುತ್ತಾ ಇದ್ದಾರೆ, ಮಾನವ ಹಕ್ಕುಗಳನ್ನೇ ನಾವು ಬದಲಾಯಿಸ್ತೇವೆ ಅಂತ ಹೇಳುವಂತ ವಿಷಯಗಳು ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. They want to create human beings. ಮತ್ತೆ ಅವರು ಮನುಷ್ಯನ್ನು ಮಾಡಬೇಕಂತ ಇದ್ದಾರೆ. They want to create animals. ಅವರು ಜಂತುಗಳನ್ನು ಪ್ರಾಣಿಗಳನ್ನು ಕೂಡ ಮಾಡಬೇಕಂತಿದ್ದಾರೆ. That means they wanted to get different DNA. ಅದನ್ನ ಅರ್ಥ ಏನಂದ್ರೆ ದೇವರಿಂದ ಇಲ್ಲದ ಹಾಗೆ ಆ ಮನುಷ್ಯರು ಮಾಡುವಂತ ಅವರಿಂದ ಅವರು ಬೇರೆ DNA ಬರುವಂತೆ ಮಾಡಬೇಕಂತಿದ್ದಾರೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Antichrist groups, they want to create new human beings. They want to change the human rights. ಈ ಅಂತ್ಯಕ್ರಿಸ್ತನ ಪರಿಪಾಲಕ್ಕೆ ಸಂಬಂಧಿಸಲ್ಪಟ್ಟಿರುವಂತ ಗುಂಪಿನ ಜನರು ಈ ಒಂದು ಮಾನವ ಹಕ್ಕುಗಳನ್ನು ತೆಗೆದುಹಾಕಿ ಈ ಅವರೇ ಮನುಷ್ಯನು ಉಂಟು ಮಾಡಬೇಕಂತ ಕೂಡ ಇದ್ದಾರೆ. But I tell you, there is a DNA in human nature. ಆದರೆ ಮಾನವ ಸ್ವಭಾವದಲ್ಲೇ ಮನುಷ್ಯನ ಸ್ವಭಾವದಲ್ಲೇ ಒಂದು DNA ಇದೆ. There is a consistency in human reproduction. ಮನುಷ್ಯರನ್ನು ಉತ್ಪನ್ನ ಮಾಡುವಂತ ಪುನರುತ್ಪತ್ತಿ ಶಕ್ತಿ ಇರುವಂತ ಸ್ಥಿರತೆ ಇದೆ ಆ ದೇವರು ಕೊಟ್ಟಿರುವಂತ DNA ಮನುಷ್ಯನಿಗೆ. ಇವಾಗ ಮನುಷ್ಯನಿಂದ ಮನುಷ್ಯನು ಹುಟ್ಟಿದ್ರೆ ಅದರಲ್ಲಿ ಸ್ಥಿರತೆ ಇದೆ. ನೀನು ಹೆಂಗಿದೆಯೋ ಹಂಗೆ ನಿನ್ನ ಮಕ್ಕಳು ಹುಟ್ಟುತ್ತಾರೆ. ಮನುಷ್ಯನಿಂದ ಮನುಷ್ಯನು ಹುಟ್ಟಿದ್ರೆ ನೀನಿದ್ದಂಗ ಹಾಗೆ ಮಕ್ಕಳು ಹುಡ್ತಾರೆ. There is a consistency in a human reproduction. ಮನುಷ್ಯನ ಪುನರುತ್ಪತ್ತಿ ವಿಷಯಗಳಲ್ಲಿ ಆ ಒಂದು ಸ್ಥಿರತ್ವವಿರುತ್ತದೆ ಆ DNA. Because your DNA come to your children. ಯಾಕಂದ್ರೆ ನಿನ್ನ DNA ನಿನ್ನ ಒಳಗೆ ಏನಿರ್ತದೋ ಅದೇ DNA ನಿನ್ನ ಮಕ್ಕಳಿಗೆ ಬರುತ್ತದೆ. Example, ಉದಾಹರಣೆಗೆ you will walk. ನೀನ್ ನಡೆಯುತ್ತಾ ಇರ್ತೀಯ, Your children also will walk. ನಿನ್ನ ಮಕ್ಕಳು ಕೂಡ ನಡೆಯುತ್ತಾರೆ. You have 2 legs. ನಿನಗೆ 2 ಕಾಲಿದೆ, Your children also have 2 legs. ಮಕ್ಕಳ ಕೂಡ 2 ಕಾಲಿಗಳಿರ್ತವೆ. That is normal. ಅದು ಸಾಧಾರಣವಾಗಿ ಇರುವಂತ ವಿಷಯ. Hallelujah. Hallelujah. As you stand like this, your children also will stand. ನೀನು ಹೇಗೆ ಈಗ ನಿಂತುಕೊಂಡಿದ್ದ ಹಾಗೆ ಅವರು ಕೂಡ ನಿಂತುಕೊಳ್ಳುತ್ತಾರೆ. Why? Because your DNA will pass to your children. ಯಾಕಂದ್ರೆ ನಿನ್ನಲ್ಲಿರುವಂತ DNA ನಿನ್ನ ಮಕ್ಕಳಕ್ಕೆ ಕೂಡ ಹರಡಿದೆ. Because of that, every day just they will get up and walk here and there. ಆ DNA ಇರುವುದರಿಂದ ಎಲ್ಲರೂ ಕೂಡ ಯಾವಾಗ ಎದ್ದೇಳ್ತಾರೆ, ಸಾಧಾರಣವಾಗಿ ಹೋಗ್ತಾ ಇರ್ತಾರೆ, ಕಾರ್ಯಗಳು ಮಾಡ್ತಾ ಇರ್ತಾರೆ. Every human being having that consciousness. ಪ್ರತಿ ಒಬ್ಬರಿಗೆ ಕೂಡ ಮನಸ್ಸಾಕ್ಷಿ ಇರುತ್ತದೆ. Are you with me what I am saying? ಪ್ರತಿ ಮನುಷ್ಯನ ಕೂಡ ಮನಸ್ಸಾಕ್ಷಿ ಇರುತ್ತದೆ. I tell you that information is in that human DNA. ಯಾಕಂದ್ರೆ ಈ ಎಲ್ಲ ಮನಸ್ಸಾಕ್ಷಿಗೆ ಒಳಗೆ ಒಪ್ಪಿಸುವ ಎಲ್ಲ ಕೂಡ ಆ DNA ದೇವರಿಟ್ಟಿದ್ದಾರೆ. Amen. Amen. Hallelujah. Hallelujah. That's what Bible says, Matthew 10 chapter 30th verse. ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನ ಹೇಳುತ್ತದೆ, Jesus said, "Very of your hairs of head all are numbered." ನಿನ್ನ ತಲೆ ಕೂದಲೆಲ್ಲ ಕೂಡ ಲೆಕ್ಕಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. That means God has given to your hairs also. ನಿನ್ನ ಕೂದಲಕ್ಕೆ ಕೂಡ ಒಂದು ಸಂಕೇತವು ಒಂದು ಕೋಡ್ ನಂಬರ್ ಕೊಟ್ಟಿದ್ದಾರೆ ದೇವರು. Hallelujah. Hallelujah. For animals also code given. ದೇವರು ಜಂತುಗಳಿಗೆ ಕೂಡ ಒಂದು ಕೋಡ್ ಕೊಟ್ಟಿದ್ದಾರೆ. That's what they all are numbered. ಅದಕ್ಕಾಗಿ ಎಲ್ಲವೂ ಕೂಡ ಲೆಕ್ಕಿಸಲ್ಪಟ್ಟಿದೆ. Hallelujah. Hallelujah. So that DNA passed into parent to the child. ಈ DNA ತಂದೆಯಿಂದ ಆ ಒಂದು ಮಗುವಿಗೆ ಪಾಸ್ ಆಗುತ್ತೆ, ಬದಲಾಯಿಸಲ್ಪಡುತ್ತದೆ, ಬರುತ್ತದೆ ಅದೇ DNA. Because of that there is a consistency in human life. ಆ DNA ಇರುವುದ ಕಾರಣ ಆ ಒಂದು ಪುನರುತ್ಪತ್ತಿ ಶಕ್ತಿ ಆ ಒಂದು DNA ಇದೆ. ಮನುಷ್ಯರಿಗೂ ಪುನರುತ್ಪತ್ತಿ ಮಾಡುವಂತ ಶಕ್ತಿ. Hallelujah. Hallelujah. That's what we have 2 legs, 1 nose, 2 nostril, 1 mouth. ಅದಕ್ಕಾಗಿ ನಮ್ಗೆ 2 ಕಾಲುಗಳಿದೆ, 1 ಮೂಗಿದೆ, 2 ನಾಸಿಕಾರಂಧ್ರಗಳಿದೆ, 2 ಕಿವಿಗಳು, ಕಣ್ಣುಗಳಿದೆ.
You can may say that, Pastor, this is normal process. ನೀವು ಹೇಳ್ಬೋದು ಸಭಾಪಾಲಕರೇ, ಇದು ಸಾಧಾರಣವಾಗಿ ಹಂಗೆ ಎಲ್ಲ ಇರೋದು ಒಂದು. But when something is different in man, ಯಾವುದೇ ಒಂದು ವಿಷಯವು ಮನುಷ್ಯನಲ್ಲಿ ಬೇರಾಗಿದ್ರೆ, you say that is not supposed to be like that. ನೀನು ಹೇಳ್ತೀಯಾ ಇದು ಹೀಗೆ ಇರಬಾರ್ದಲ್ಲ ಅಂತ ಹೇಳ್ತೀವಿ. If somebody give birth to something, ಬೇರೆಯವರು ಯಾರಕ್ಕೆ ಬೇರೆ ವಿಷಯಕ್ಕೆ ಮನುಷ್ಯನ ಇಲ್ಲಾರ್ದಂಗೆ ಬೇರೆ ವಿಷಯಗಳಿಗೆ ಹುಟ್ಟಿಸುವಂತೆ ಮಾಡಿದ್ರೆ, if something is different in that baby, ಆ ಮಗುವಿನಲ್ಲಿ ಕೂಡ ಒಂದು ವ್ಯತ್ಯಾಸವಾಗಿ ಹುಟ್ಟಿದ್ರೆ, you say that person, that baby, that is not supposed to be like that. ನೀವಂತೀರಿ ಆ ಮಗು ಆ ರೀತಿಯಲ್ಲಿ ಹುಟ್ಟಬಾರ್ದಲ್ಲ ಅಂತ ಅನ್ಕೊಂತೀರಿ. Because of that DNA, so that man will be like that. ಯಾಕಂದ್ರೆ ಆ DNA ಮುಖಾಂತರವಾಗಿ ಆ ಹುಟ್ಟಿರುವಂತ ಮಗು ಕೂಡ ಹಂಗಿರ್ತಾರೆ. Listen carefully. ಚೆನ್ನಾಗಿ ಕೇಳ್ರಿ. There is a DNA in man that shouldn't be like that. ಮನುಷ್ಯನಲ್ಲಿರುವಂತ ಆ DNA ಆ ಮಕ್ಕಳನ್ನು ಹುಟ್ಟಿಸುವಂತ ರೀತಿಯಲ್ಲಿ ಇರಬಾರ್ದು. Listen carefully. ಚೆನ್ನಾಗಿ ಕೇಳ್ರಿ. When you see the twins, ನೀವು two heads, ಅವಳಿ ಜೋಡಿ ನೀವು ನೋಡುವಾಗ, two heads, two hands, two legs, that's all, one body. But heads are two. ಕೆಲವರು ಅವಳಿ ಜೋಡಿಗಳನ್ನು ಹುಟ್ಟಿದಾಗ ಕೆಲವರು ಹೆಂಗೆ ಹುಡ್ತಾರೆ ಅಂದರೆ 2 ತಲೆಗಳು ಇರುತ್ತವೆ, ಆದರೆ ಒಂದೇ ಶರೀರವು ಅವ್ರಿಗೆ ಇರುತ್ತದೆ. 2 ಕೈಗಳು, 2 ಕೈಗಳು, 2 ಕಾಲುಗಳು. So why like that you say that man not supposed to be like that? ನೀನು ಅದನ್ನ ನೋಡುವಾಗ ಈ ರೀತಿಯಲ್ಲಿ ಇರಬಾರ್ದು ಅಂತ ಹೇಳ್ತಿ. When you say something is not right, ನೀನು ಅದು ಸರಿಯಲ್ಲ, ಹಿಂಗೆ ಇರೋದು ಮನುಷ್ಯನಾಗಿ ಸರಿಯಾಗಲ್ಲ ಇದು ಅಂತ ಹೇಳುವಾಗ, doctor will say we will separate. ಡಾಕ್ಟರ್ ಅಂತಾರೆ ಅದನ್ನ ಸಪರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಆಪರೇಷನ್ ಮಾಡಿ. That is not supposed to be. ಆ ರೀತಿಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. Why? Because there is something wrong in DNA, that's what he was created like that. ಯಾಕಂದ್ರೆ ಆ ಒಂದು ಕೆಲವು DNA-ದಲ್ಲಿ ಸ್ವಲ್ಪ ತಪ್ಪುಗಳಿರುವಾಗ ಆ ರೀತಿಯಲ್ಲಿ ಆಗುತ್ತದೆ. Bible says in Genesis 6 chapter 2nd verse, ಆದಿಕಾಂಡ 6ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ. here we read about the fallen angels. ಇಲ್ಲಿ ನಾವು ಕೆಳಗೆ ಬಿದ್ದಿರುವಂತ ದೇವದೂತರನ್ನು ನೋಡುತ್ತೇವೆ, ಕೇಳುತ್ತೇವೆ. These angels in the form of man. ಈ ಕೆಳಗೆ ಬಿದ್ದಿರುವಂತ ದೇವದೂತರು ಮನುಷ್ಯರ ರೂಪದಲ್ಲಿರುವಂತ ದೇವದೂತರು. They went and met with the human beings. ಅವರು ಹೋಗಿ ಆ ಮನುಷ್ಯರ ಸಂಗಡ ಅವರು ಸ್ತ್ರೀಯರ ಸಂಗಡ ಸಂಪರ್ಕ ಮಾಡಿದ್ದಾರೆ. They met with a human woman and reproduced human beings. ಅವರು ಸ್ತ್ರೀಯರ ಸಂಗಡ ಮನುಷ್ಯರಾಗಿ ಹುಟ್ಟಿರುವಂತ ಸ್ತ್ರೀಯರ ಸಂಗಡ ಕೆಳಗೆ ಬಿದ್ದಿರುವಂತ ದೇವದೂತರ ಆಕಾರದಲ್ಲಿ ಮನುಷ್ಯರ ಆಕಾರದಲ್ಲಿರುವಂತ ಆ ದೇವದೂತರು ಹೋಗಿ ಅವರ ಹತ್ರ ಸಂಪರ್ಕ ಮಾಡಿದ್ದಾರೆ, ಮಕ್ಕಳು ಹುಟ್ಟಿಸಿದ್ದಾರೆ. Those fallen angels don't have a human DNA. ಈ ಕೆಳಗೆ ಬಿದ್ದಿರುವಂತ ದೇವದೂತರಿಗೆ ಮಾನವನ DNA ಇಲ್ಲ. But they went into the fair woman, ಆದರೆ ಅವರು ಸ್ತ್ರೀಯರ ಮಾನವ reproduced. ಆದರೆ ಮನುಷ್ಯರ ಸ್ತ್ರೀಯರ ಸಂಗಡ ಅವರು ಸಂಪರ್ಕ ಮಾಡಿ ಮಕ್ಕಳನ್ನು ಹುಟ್ಟಿಸಿದ್ದಾರೆ. Those who born by them, ಅವರಿಂದ ಹುಟ್ಟಿರುವಂತ ಅವರು, they are not humans. ಅವರು ಮನುಷ್ಯರಲ್ಲ, they are corrupted man. ಅವರು ಕಲುಷಿತ ಮಾಡಲ್ಪಟ್ಟಿರುವಂತ ಮನುಷ್ಯರು. Are you with me what I am saying? ನಾನು ಹೇಳುದು ಕೇಳ್ತಾ ಇದ್ದೀರಾ? They are unclean people. ಅವರು ಅಪರಿಶುದ್ಧ ಜನರು. God not created them. ದೇವರು ಅವರನ್ನು ಉಂಟು ಮಾಡಲಿಲ್ಲ. Amen. ಆಮೆನ್. So who all God created, ಯಾರು ದೇವರು ಯಾರನ್ನು ಉಂಟು ಮಾಡಿದಾರೋ all their names are written in the book of life. ಅವರೆಲ್ಲರ ಹೆಸರುಗಳು ಕೂಡ ಜೀವ ಗ್ರಂಥದಲ್ಲಿ ಆತನು ಬರೆದಿಟ್ಟಿದ್ದಾರೆ. ಎಲ್ಲರ ಹೆಸರುಗಳು ಇರ್ತದೆ. All names will be there in the book of life. ಜೀವ ಗ್ರಂಥದಲ್ಲಿ ಎಲ್ಲರ ಹೆಸರುಗಳು ಕೂಡ ಇದೆ. But those who don't want Jesus to be their God, ಆದರೆ ಯಾರು ನಮಗೆ ಯೇಸು ಕ್ರಿಸ್ತನು ದೇವರಾಗಿರುವುದು ಬೇಡ ಅಂತ ಹೇಳುತ್ತಾರೋ their names will be taken out from the book of life. ಆ ಜೀವ ಗ್ರಂಥದಿಂದ ಅವರ ಹೆಸರುಗಳು ತೆಗೆದು ಹಾಕಲ್ಪಡ್ತವೆ. But here though fallen angels met with a woman and they reproduced, those human beings names are not in the book of life. ಆದರೆ ಕೆಳಗೆ ಬಿದ್ದಿರುವಂತ ದೇವದೂತರು ಮನುಷ್ಯರ ಸ್ತ್ರೀಯರ ಸಂಗಡ ಸಂಪರ್ಕ ಮಾಡಿ ಉತ್ಪನ್ನ ಮಾಡಿರುವಂತ ಮಕ್ಕಳ ಹೆಸರುಗಳು ಆ ಪುಸ್ತಕದಲ್ಲಿ ಬರೆಯಲ್ಪಡಲಿಲ್ಲ. They are corrupted human. ಅವರು ಮನುಷ್ಯರು, ಕಲುಷಿತ ಮಾಡಲ್ಪಟ್ಟಿರುವಂತ ಮನುಷ್ಯರು. What they
reproduced, those are unclean. ಅವರು ಉತ್ಪನ್ನ ಮಾಡಿರುವಂತಹ ಮಕ್ಕಳು ಅಪರಿಶುದ್ಧರು. Bible calls them unclean. ಸತ್ಯವೇದ ಹೇಳುತ್ತದೆ ಅವರು ಅಪರಿಶುದ್ಧ ಜನರೆಂದು. That means it is not normal. ಅದರ ಅರ್ಥ ಅವರು ಸಾಧಾರಣವಾಗಿ ಇಲ್ಲ. People says, oh, that man is not normal, he is different. ಅವ್ರು ಹೇಳ್ತಾರೆ ಈ ಮನುಷ್ಯನು ಮಾಮೂಲಾಗಿಲ್ಲ, ಬೇರೆ ಆಗಿದ್ದಾನೆ. They are not perfect in nature. ಅವರು ಸ್ವರೂಪದಲ್ಲಿ ಸರಿ ಖಚಿತವಾಗಿರುವುದಿಲ್ಲ. They are unclean. ಅವರು ಅಪರಿಶುದ್ಧರು. Naturally they are unclean, ceremonially they are unclean. ಅವರು ಸ್ವಾಭಾವಿಕವಾಗಿ ಅಪರಿಶುದ್ಧರೇ. Spirit of man comes from male. ಯಾವುದೇ ಮಕ್ಕಳ ಆತ್ಮವು ತಂದೆಯಿಂದ ಪುರುಷನಿಂದ ಬರುತ್ತದೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Body given by female, but spirit comes from the male father. ತಂದೆಯಿಂದ ಮಕ್ಕಳಿಗೆ ಆತ್ಮ ಉಂಟು ಮಾಡಲ್ಪಡುತ್ತದೆ ಮಕ್ಕಳಿಗೆ, ಆದರೆ ತಾಯಿಯಿಂದ ಶರೀರವು ಉತ್ಪನ್ನವಾಗುತ್ತದೆ. That's what these fallen angels went to the woman and they reproduced. That spirit of fallen angels will come into the baby, body will become from the woman. ಈಗ ಕೆಳಗೆ ಬಿದ್ದಿರುವಂಥ ದೇವದೂತರು ಆ ಮನುಷ್ಯರ ಸ್ತ್ರೀಯರ ಸಂಗಡ ಸಂಪರ್ಕ ಮಾಡಿದಾಗ ಹುಟ್ಟಿರುವಂಥ ಮಕ್ಕಳಕ್ಕೂ ಆತ್ಮವು ಕೆಳಗೆ ಬಿದ್ದಿರುವಂಥ ದೇವದೂತರ ಆತ್ಮವು ಬಂದಿದೆ, ಶರೀರವು ಆ ಒಂದು ಸ್ತ್ರೀಯಿಂದ ಬಂದಿದೆ, ತಾಯಿಯಿಂದ ಬಂದಿದೆ. Parent, wife, husband, if they give birth to son, ತಂದೆ ತಾಯಿಗಳು ಮಕ್ಕಳಿಗೆ ಕುಮಾರನು ಹಡಿದಿದ್ರೆ, the spirit man comes from the father, body comes from the mother. ತಂದೆಯಿಂದ ಆತ್ಮ ಮನುಷ್ಯನು ಬರುತ್ತಾನೆ, ತಾಯಿಯಿಂದ ಶರೀರವು ಬರುತ್ತದೆ. Like the same way, fallen angels, when they met with the woman, the spirit, the fallen angel spirit came into that baby and body was given by the mother. ಅದೇ ರೀತಿಯಲ್ಲಿ ಕೆಳಗೆ ಬಿದ್ದಿರುವಂಥ ದೇವದೂತರಿಂದ ಆ ಮಕ್ಕಳಕ್ಕೂ ಆತ್ಮ ಮನುಷ್ಯನು ಬಂದಿದ್ದಾನೆ, ಆದರೆ ತಾಯಿಯಿಂದ ಶರೀರವು ಉತ್ಪನ್ನವಾಗಿದೆ. When angels met with the woman, human woman, ಈ ಕೆಳಗೆ ಬಿದ್ದಿರುವಂಥ ದೇವದೂತರು, ಮನುಷ್ಯ ರೂಪದಲ್ಲಿರುವಂಥ ದೇವದೂತರು ಆ ಒಂದು ಮನುಷ್ಯ ಸ್ತ್ರೀಯರನ್ನು ಭೇಟಿಯಾಗಿರುವಾಗ, so the life of the spirit man is from the angels. They are angel beings. ಆ ಒಳಗಿರುವಂಥ ಆತ್ಮವು, ಅವರಲ್ಲಿರುವಂಥ ಜೀವವು ಬಂದು ಆ ಕೆಳಗೆ ಬಿದ್ದಿರುವಂಥ ದೇವದೂತರ ಜೀವವು. Results, they are unclean spirits. ಫಲಿತಾಂಶವು ಅವರು ಅಪರಿಶುದ್ಧ ಜನರು. What is unclean spirit? ಅಪರಿಶುದ್ಧ ಆತ್ಮವಂದ್ರೆ ಏನು? Demons, nothing but a demons. ಅದು ಇನ್ನೇನಿಲ್ಲ, ದೆವ್ವವು. Because of the mix of the nature, ಆ ಒಂದು ಸೃಷ್ಟಿಯಲ್ಲಿ ಆ ಸ್ವರೂಪದಲ್ಲಿ ಮಿಕ್ಸ್ ಆಗಿದ್ದರಿಂದ, ಕಲುಷಿತವಾಗಿದ್ದರಿಂದ, even they look like a human body. ಅವರು ಶರೀರವು ಮನುಷ್ಯರ ಶರೀರವಾಗಿ ಕಾಣಿಸ್ತಾ ಇದ್ರು ಕೂಡ, but they don't have a human DNA. ಆದರೆ ಮನುಷ್ಯನ DNA ಅವರಿಗಿರುವುದಿಲ್ಲ. It has been corrupted. ಅದು ಕಲುಷಿತವಾಗಿರುತ್ತದೆ. Bible says, ಸತ್ಯವೇದ ಹೇಳುತ್ತದೆ, they produce giants. ಅವರು ಬಲಾಢ್ಯರಾಗಿರುವಂಥ ಶರೀರ ಸೌಷ್ಠದಲ್ಲಿ ವಿಭಿನ್ನವಾಗಿರುವಂಥ ಆಕಾರದಲ್ಲಿ ಬಲಾಢ್ಯರಾಗಿರುವಂಥವನ್ನು ಉತ್ಪನ್ನ ಮಾಡ್ತಾರೆ. Noah time seen in the Bible there are giants. ನೋವಹನ ಕಾಲದಲ್ಲಿ ಅನೇಕ ಬಲಾಢ್ಯರನ್ನು ನಾವು ನೋಡುತ್ತೇವೆ. Even David times we see the giants were lived. ದಾವೀದನ ಸಮಯದಲ್ಲಿ ಕೂಡ ಗೊಲ್ಯಾತನ ತನ್ನ ಸಹೋದರರು ಅವರೆಲ್ಲರೂ ಕೂಡ ಜೀವಿಸಿದ್ದಾರೆ. ಹಂಗೆ these fallen angels, they produce giants in this earth. ಈ ಭೂಮಿ ಮೇಲೆ ಕೆಳಗೆ ಬಿದ್ದಿರುವಂಥ ದೇವದೂತರು ಆ ಒಂದು ಶಾರೀರಿಕವಾಗಿ ವಿಭಿನ್ನವಾಗಿ ಬೇರೆಯಾಗಿ ಇರುವಂಥ ಜನರನ್ನು ಉತ್ಪನ್ನ ಮಾಡ್ತಾರೆ. There is no consistency in this reproduction. ಆ ಪ್ರತ್ಯುತ್ಪತ್ತಿ, ಆ DNA-ದಲ್ಲಿ ಪುನರುತ್ಪನ್ನ ಮಾಡುವಂಥ ಪ್ರತ್ಯುತ್ಪತ್ತಿ ಮಾಡುವಂಥ ಆ ಒಂದು ಸ್ಥಿರತ್ವ ಇರೋದಿಲ್ಲ. That's why ಅದಕ್ಕಾಗಿ some born with the hands, all hand fingers are 6 leg fingers are also 6 toes also 6. ಕೆಲವರಿಗೆ ಎಲ್ಲ ಒಂದಲ್ಲ, ಎಲ್ಲ ಬೆರಳುಗಳು ಕೈಗೆ 6 ಕಾಲುಗಳಿಗೆ 6 ಕೈಗಳಿಗೆ 6 ಬೆರಳುಗಳಿರುತ್ತವೆ. their shape, body shape is very huge. ಅವರ ಶರೀರವು ಕೂಡ ಸೌಷ್ಠವ ನೋಡುವಾಗ ಬಹಳ ಬಲಾಢ್ಯರಾಗಿರುತ್ತಾರೆ. Are you with me what I am saying? So the man will be like that. ಆ ರೀತಿಯಲ್ಲಿ ಇರ್ತಾರೆ ಮನುಷ್ಯನು. Some we have seen 2 heads,
but 2 heads and man's legs 2 and hands are like horse hands. ಕೆಲವ್ರನ್ನು ನೋಡಿದ್ರೆ ಎರಡೆರಡು ತಲೆ ಇರುತ್ತಾರೆ, ಕಾಲುಗಳು ನೋಡಿದ್ರೆ ಎರಡಿರುತ್ತವೆ, ಕೈಗಳು ನೋಡಿದ್ರೆ ಕುದುರೆ ಕೈಗಳಿಲ್ಲ ರೀತಿಯಲ್ಲಿ ಇರುತ್ತವೆ. We see all these pictures in the ಯೂಟ್ಯೂಬ್ದಲ್ಲಿ ನೀವು ನೋಡಬಹುದು ಜೈಂಟ್ಸ್ ಪಿಕ್ಚರ್ಸ್ ಎಲ್ಲ ಕೂಡ. These are real because these fallen angels produce these human beings. ಇವೆಲ್ಲ ಕೂಡ ನಿಜವಾಗಿದೆ. ಯಾಕಂದ್ರೆ ಈ ಕೆಳಗೆ ಬಿದ್ದಿರುವಂತ ದೇವದೂತರ ಕಾರಣದಿಂದ ಇಂಥ ಜನರು ಉತ್ಪನ್ನವಾಗಿದ್ದಾರೆ. Some you have seen man head but body is a fish body. ಕೆಲವರಿಗೆ ತಲೆ ಏನೋ ಮುಖ ಏನೋ ಮನುಷ್ಯರ ಮುಖ ಇರ್ತದೆ, ಆದರೆ ಮೀನಿನ ತರ ಶರೀರವಿರುತ್ತದೆ. All kinds of shapes of the bodies is from the giants. ಎಲ್ಲ ಬೇರೆ ಬೇರೆ ವಿಭಿನ್ನವಾಗಿರುವಂತ ರೂಪಗಳು ಮನುಷ್ಯನ ರೂಪಕ್ಕೆ ಜಾಯಿಂಟ್ ಆಗಿ ಏನೇನೋ ಬರ್ತವೆ, ಅದೆಲ್ಲ ಕೂಡ ಕೆಳಗೆ ಬಿದ್ದಿರುವಂತ ದೇವದೂತರದಿಂದ ಬಂದಿದ್ದು. Their bodies are strange in sizes. ಅವರದು ವಿಭಿನ್ನವಾಗಿ ಏನೋ ಹೊಸದಾಗಿರುತ್ತದೆ, ಅವರ ವಿಷಯಗಳೇ unusual in sizes. ಅದು ಅಸಾಧಾರಣವಾಗಿರುತ್ತವೆ ಆ ಒಂದು ಸೈಜ್ ದಲ್ಲಿ ಕೂಡ. They are not human spirits. ಅವರು ಆತ್ಮ ಮನುಷ್ಯರಲ್ಲ. When they die, ಅವರು ಮರಣಿಸಿದರೆ they don't go to hell. ಅವರು ನರಕಕ್ಕೆ ಹೋಗುವುದಿಲ್ಲ. Why? Because they are not human spirits. ಯಾಕಂದ್ರೆ ಅವರು ಮನುಷ್ಯನ ಆತ್ಮಗಳು ಅಲ್ಲ. If God created man, ಮನುಷ್ಯನು ದೇವರು ಉಂಟು ಮಾಡಿರುವಾಗ, if he is not accepted Jesus Christ as the Lord of his life, ಆತನ ಜೀವನದಲ್ಲಿ ಮನುಷ್ಯನು ಯೇಸು ಕ್ರಿಸ್ತನು ಕರ್ತನಾಗಿ ಸ್ವೀಕರಿಸಲಿಲ್ಲ ಅಂದ್ರೆ, if he is not believing that Jesus Christ is God, ಯೇಸು ಕ್ರಿಸ್ತನೇ ದೇವರಂತ ಮನುಷ್ಯನು ವಿಶ್ವಸಿಸಲಿಲ್ಲ ಅಂದ್ರೆ, if he dies he will go to hell. ಒಬ್ಬ ಮನುಷ್ಯನು ಮರಣಿಸಿದ್ರೆ ನರಕಕ್ಕೆ ಹೋಗುತ್ತಾನೆ ಆ ಮನುಷ್ಯನು. Believe that Jesus Christ is God. ಆದರೆ ಒಬ್ಬ ಮನುಷ್ಯನು ಯೇಸು ಕ್ರಿಸ್ತನು ನನ್ನ ದೇವರು ಅಂತ ವಿಶ್ವಸಿಸಿ, if he confess that Jesus Christ is the Lord of his life, ಆತನ ಜೀವನಕ್ಕೆ ಯೇಸು ಕ್ರಿಸ್ತನು ಕರ್ತನು ಅಂತ ಅರಿಕೆ ಮಾಡಿದ್ರೆ, he will go to heaven. ಆತನು ಪರಲೋಕಕ್ಕೆ ಹೋಗುತ್ತಾನೆ. But these spirit beings, fallen angels, those who have come, if they die they don't go to hell. ಆದರೆ ಕೆಳಗೆ ಬಿದ್ದಿರುವಂತ ದೇವದೂತರಿಂದ ಉತ್ಪನ್ನವಾಗಿರುವಂತ ಈ ರೀತಿಯ ಇರುವಂತ ಮನುಷ್ಯರು ಅವರು ನರಕಕ್ಕೆ ಹೋಗುವುದಿಲ್ಲ. Because their judgment has been preserved. ಯಾಕಂದ್ರೆ ಅವರಿಗೆ ಆಗಲೇ ನ್ಯಾಯ ತೀರ್ಪು ನಿರ್ಣಯಿಸಲ್ಪಟ್ಟಿದೆ. Even fallen angels, those who met with the fair woman and reproduced, they are preserved, Bible says. ಕೆಳಗೆ ಬಿದ್ದಿರುವಂತ ದೇವದೂತರು ಮತ್ತೆ ಅವರನ್ನು ಭೇಟಿ ಮಾಡಿ ಉತ್ಪನ್ನ ಮಾಡಿರುವಂತ ಎಲ್ಲ ಅವರಿಗಾಗಿ ಆ ಒಂದು ಸೆರೆಮನಿಯಲ್ಲಿ ಹಾಕಲ್ಪಡುವಂತೆ ಶಿಕ್ಷೆ ಆಗಲೇ ಅವರಿಗೆ ನಿರ್ಣಯ ಮಾಡಲ್ಪಟ್ಟಿದೆ. Put in prison. ಅವರು ಸೆರೆಮನಿಯಲ್ಲಿ ಭದ್ರಪಡಿಸಲ್ಪಡ್ತಾರೆ. Jesus Christ will come back, there will be judgment. Already the judgment given. ಆ ಯೇಸು ಕ್ರಿಸ್ತನು ತಿರುಗಿ ಬರುವಾಗ ಆತನು ತೀರ್ಪು ಮಾಡ್ತಾನೆ. ಆ ತೀರ್ಪು ಆಗಲೇ ಬೈಬಲಲ್ಲಿ ಕೊಡಲ್ಪಟ್ಟಿದೆ, ಅವ್ರನ್ನು ಸೆರೆಮನಿಯಲ್ಲಿ ಹಾಕಿ ಬಂಧಿಸ್ತಾರೆ ಎಂದು. What the fallen angels reproduced, ಕೆಳಗೆ ಬಿದ್ದಿರುವಂತ ದೇವದೂತರು ಏನು ಉತ್ಪನ್ನ ಮಾಡಿದ್ದಾರೋ ಮಕ್ಕಳನ್ನು, so when they die, ಅವರು ಮರಣಿಸಿದ್ರೆ their spirits called unclean spirits, means demons. ಅವರ ಆತ್ಮಗಳು ಅನ್ಕ್ಲೀನ್, ಅಪರಿಶುದ್ಧ ಆತ್ಮಗಳಂತ ಕರೆಯುತ್ತಾರೆ, ಅವರನ್ನು ದೆವ್ವಗಳಂತ ಕರೆಯುತ್ತಾರೆ. God never created demons. ದೇವರು ದೆವ್ವಗಳನ್ನು ಉಂಟು ಮಾಡಲಿಲ್ಲ ಎಂದಿಗೂ. Hello, are you listening what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? These demons are reproduced by the fallen angels. ಈ ದೆವ್ವಗಳು ಕೆಳಗೆ ಬಿದ್ದಿರುವಂತ ಮನುಷ್ಯರಾಗಿರುವಂತ ದೇವದೂತರಿಂದ ಉತ್ಪನ್ನವಾಗಿದ್ದಾರೆ. When these unusual persons, what fallen angels reproduce when they die, they are like spirits in this earth, like demons, they will roam here and there. ಈ ಕೆಳಗೆ ಬಿದ್ದಿರುವಂತ ದೇವದೂತರಿಂದ ಉತ್ಪನ್ನವಾಗಿರುವಂತ ಹುಟ್ಟಿರುವಂತ ಜನರು ಮರಣಿಸಿದರೆ ಅವರು ನರಕಕ್ಕೆ ಹೋಗುವುದಿಲ್ಲ, ಇಲ್ಲೇ ಆತ್ಮಗಳಾಗಿ, ಕೆಟ್ಟ ಆತ್ಮಗಳಾಗಿ, ದೆವ್ವಗಳಾಗಿ ಸುತ್ತಾಡ್ತಾ ಇರುತ್ತಾರೆ. They don't go to heaven, they don't go to hell. ಅವರು ಪರಲೋಕಕ್ಕೂ ಹೋಗುವುದಿಲ್ಲ, ನರಕಕ್ಕೂ ಹೋಗುವುದಿಲ್ಲ. Here only they roam here and there. ಇಲ್ಲಿ ಅಲ್ಲಿ ಈಗಲೇ ಭೂಮಿ ಮೇಲೆ ಸುತ್ತಾಡ್ತಾ ಇರ್ತಾರೆ. Their spirits are not created by God. ಯಾಕಂದ್ರೆ ಅವರ ಆತ್ಮಗಳು ದೇವರಿಂದ ಉಂಟು ಮಾಡಲ್ಪಟ್ಟಿಲ್ಲ. That's what Jesus said. ಅದಕ್ಕಾಗಿ ಯೇಸು ಹೇಳಿದ್ದಾರೆ, unclean spirit when come out of man, ಒಬ್ಬ ಮನುಷ್ಯನಿಂದ ಒಂದು ಅಪರಿಶುದ್ಧ ಆತ್ಮ ಹೊರಗೆ ಬಂದ್ರೆ, so that will roam here and there. ಆ ಒಂದು ಆತ್ಮವು ಆ ಕಡೆ ಈ ಕಡೆ ಸುತ್ತಾಡುತ್ತದೆ. That will see man, if man was not accepted Jesus Christ is the Lord of his life, he will enter in. ಆ ವ್ಯಕ್ತಿ
ಈ ಹೊರಗೆ ಬಂದಿದ್ದಾಳಲ್ಲ ಆ ವ್ಯಕ್ತಿ ಇನ್ನೂ ಯೇಸು ಕ್ರಿಸ್ತನು ಕರ್ತನಾಗಿ ಸ್ವೀಕರಿಸಲಿಲ್ಲ ಅಂದರೆ ಮತ್ತೆ ಪುನಃ ತಿರುಗಿ ಆಕೆ ಆ ಆತ್ಮವು ಬರುತ್ತಾನೆಂದು. The demons come and possess that ಇನ್ನೂ person. 7 ದೆವ್ವಗಳು ಬಂದು ಆ ವ್ಯಕ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತವೆಂದು. That is the way demons enter in the human bodies. ಆ ರೀತಿಯಲ್ಲೇ ಮನುಷ್ಯನ ಶರೀರದಲ್ಲಿ ದೆವ್ವಗಳು ಪ್ರವೇಶಿಸುತ್ತವೆ. Are you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? How many understood? Say praise the Lord. ಪ್ರೈಸ್ ದ ಲಾರ್ಡ್ ಎಲ್ಲರೂ ಅರ್ಥವಾಗಿದ್ದವರು. These fallen angels reproduction, the human beings, they are not natural. ಈ ಕೆಳಗೆ ಬಿದ್ದಿರುವಂಥ ದೇವದೂತರು ಉತ್ಪನ್ನ ಮಾಡಿರುವಂಥ ಈ ಜನರು ಅದು ಸಾಧಾರಣವಾದದ್ದಲ್ಲ. But human spirits are coded with the DNA. ಆದರೆ ಮನುಷ್ಯನಿಂದ ಹುಟ್ಟಿರುವಂಥ ಮನುಷ್ಯರು ಮಕ್ಕಳು ಅವ್ರಿಗೆ DNA ಸಂಕೇತವಿರುತ್ತದೆ. Man want to create human bodies. Nowadays we see that these antichrist guys, they want to create human bodies. ಆದರೆ ಈ ದಿವಸಗಳಲ್ಲಿ ನಾವು ಕೇಳುತ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದಾರೆ ಅಂದರೆ ಅವರೇ ಮನುಷ್ಯರನ್ನು ಅಂತ್ಯಕ್ರಿಸ್ತನ ಗುಂಪಿನ ಜನರು ಮನುಷ್ಯರನ್ನು ನಾವೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. It is very dangerous. ಅದು ಬಹಳ ಅಪಾಯಕರವಾಗಿರುವಂಥ ವಿಷಯ. Create human with their own DNA. ಅವರ ಸ್ವಂತ DNA ದಿಂದ ಅವರು ಮನುಷ್ಯನ ಉಂಟು ಮಾಡಬೇಕಂತಿದ್ದಾರೆ. Without any natural DNA. ಯಾವುದೇ ಸ್ವಾಭಾವಿಕವಾಗಿರುವಂಥ DNA ಇಲ್ಲದೆ, ದೇವರಿಂದ ಬಂದಿರುವಂಥ DNA ಇಲ್ಲದೆ. That means ಅದನ್ನರ್ಥ that man is not normal. ಅದನ್ನರ್ಥ ಆ ಬಂದಿರುವಂಥ ಅವ್ರು ಉಂಟು ಮಾಡಿರುವಂಥ ಮನುಷ್ಯನು ಸಾಧಾರಣವಾಗಿ ಇರುವುದಿಲ್ಲ. ಆ ವ್ಯಕ್ತಿ He cannot live. ಆತನು ಜೀವಿಸಲು ಆಗುವುದಿಲ್ಲ. Human spirit must be in man to live in this earth. ಮನುಷ್ಯನು ಭೂಮಿ ಮೇಲೆ ಜೀವಿಸಬೇಕಂದ್ರೆ ಆತ್ಮ ಮನುಷ್ಯನು ಒಳಗೆ ಇರಬೇಕು. Only body is not enough. ಬರೇ ಶರೀರವು ಬೇಕಾಗುವುದಿಲ್ಲ. Human DNA coded in every parts of our body. ಈ ಒಂದು ಮನುಷ್ಯನ DNA-ದಲ್ಲಿ ಎಲ್ಲ ಅವಯವಗಳಲ್ಲಿ ಕೂಡ ಕೋಡ್ ಸಂಕೇತಗಳಿರುತ್ತವೆ. Now we have seen that Elon Musk, he put chip in the brain. ಈ ಎಲನ್ ಮಾಸ್ಕ್ ಅನ್ನುವಂಥ ವ್ಯಕ್ತಿ ಮೆದುಳಿನಲ್ಲಿ ಚಿಪ್ ಇಡಬೇಕಂತಿದ್ದಾರೆ. So when chip put in the brain, how can you become normal? ಮೆದುಳಿನಲ್ಲಿ ಆ ಚಿಪ್ ಇಟ್ಟಿದ್ರೆ ಸಾಧಾರಣವಾಗಿ ಹೆಂಗಿರ್ತಾರೆ ಮನುಷ್ಯನು? He cannot think his own. ತನ್ನ ಸ್ವಂತವಾಗಿ ಮನುಷ್ಯನವಾಗ ಯೋಚಿಸಲು ಆಗುವುದಿಲ್ಲ. He has to control by some human being. ಬೇರೆ ಇತರ ಮನುಷ್ಯರಿಂದ ಅವರು ಆ ದಿನದಲ್ಲಿ ಅವರ ಕೆಳಗಿರಬೇಕು. How God created, what is the DNA of God? ದೇವರ DNA ಏನಾಗಿದೆ? Yes, God has given free will. He can think what is right, what is good, what is bad. ದೇವರು ಮನುಷ್ಯನಕ್ಕೆ ಸ್ವಚಿತ್ತವನ್ನು ಕೊಟ್ಟಿದ್ದಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಲ್ಲ ಅವರೇ ಆರಿಸಿಕೊಳ್ಳುವಂತೆ. And also he can choose what he want. ಅವನಿಗೆ ಮನುಷ್ಯನಿಗೆ ಏನು ಬೇಕೋ ಅದನ್ನೇ ಆರಿಸಿಕೊಳ್ಳುವಂತ ಸ್ವೇಚ್ಛೆ ಕೊಟ್ಟಿದ್ದಾನೆ ದೇವರು. But some chip put in your brain, you cannot choose. ಆದ್ರೆ ನೀವು ಒಂದು ನಿನ್ನ ಮೆದುಳಿನಲ್ಲಿ ಒಂದು ಚಿಪ್ ಇಟ್ಟಿದ್ರೆ ಆರಿಸಿಕೊಂಡಲ್ಲಿ ನೀನು ಸ್ವಂತವಾಗಿ ಆಗುವುದಿಲ್ಲ. They will control your brain. ಯಾರು ಚಿಪ್ ಇಡ್ತಾರೋ ಅವರು ನಿನ್ನ ಮೆದುಳನ್ನು, ನಿನ್ನ ಆಲೋಚನೆಗಳನ್ನ ಆದಿಂದಲೇ ತೆಗೆದುಕೊಳ್ಳುತ್ತಾರೆ. He cannot be a normal man. ಅಂತ ಮನುಷ್ಯನು ಸಾಧಾರಣ ಮನುಷ್ಯನಾಗಿರುವುದಿಲ್ಲ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? I tell you, they will control human being. ಅವರೇ ಮನುಷ್ಯರನ್ನು ಆ ದಿನದಲ್ಲಿ ತೆಗೆದುಕೊಂಡು ಕಂಟ್ರೋಲ್ ಮಾಡಬೇಕಂತಿದ್ದಾರೆ. Like that they want to create even animals also with their own code. ಅವರ ಸ್ವಂತ ಕೋಡ್ದಿಂದ ಅವರು ಜಂತುಗಳನ್ನು ಕೂಡ ಉಂಟು ಮಾಡಬೇಕಂತಿದ್ದಾರೆ. That's what they wanted to change your DNA through vaccines. ಅದಕ್ಕಾಗಿ ಮನುಷ್ಯರನ್ನು ಅವರ DNA ವ್ಯಾಕ್ಸಿನ್ ಹಾಕಿ ಚೇಂಜ್ ಮಾಡಬೇಕಂತ ಅವರು ನೋಡಿದ್ದಾರೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? ಎಲ್ಲಿಗೆ ಹೋದ್ರೆ ಕೂಡ ಮತ್ತೆ ವ್ಯಾಕ್ಸಿನ್ ಬರ್ತಿರಲ್ಲ ಪಾಸ್ಟ್ರೆ. ಪಾಸ್ಟರ್ ಎಲ್ಲಿಗೆ ಹೋಗಿದ್ರೆ ಕೂಡ ಅಗೇನ್ ಯು ಕಮ್ ಟು ದಟ್ ವ್ಯಾಕ್ಸಿನ್ ಪಾಯಿಂಟ್. Why? Because there is a 5G particles in the vaccine. ಯಾಕಂದ್ರೆ ಆ ವ್ಯಾಕ್ಸಿನ್ ದಲ್ಲಿ 5G ಪಾರ್ಟಿಕಲ್ಸ್ ಭಾಗಗಳಿದೆ. If anybody take 3 doses, ಯಾರಾದರೂ 3 ಡೋಸ್ ತೆಗೆದುಕೊಂಡಿದ್ರೆ, so if a chip put in that body, ಅಂತವರಲ್ಲಿ ಒಂದು ಚಿಪ್ ಇಟ್ಟಿದ್ರೆ ಶರೀರದಲ್ಲಿ, he will be like a mobile. ಅವರು ಮೊಬೈಲ್ ರೀತಿಯಲ್ಲೇ ಕಾರ್ಯ ಮಾಡ್ತಾರೆ. Through 5G tower they can control that person. 5G ಟವರ್ ದಿಂದ ಮನುಷ್ಯರನ್ನು ಕಂಟ್ರೋಲ್ ಮಾಡಬಹುದು ಅವರು, ಆ ಮನುಷ್ಯರನ್ನು. Are you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Then that man will not have a free choice. ಆ ಟೈಮ್ದಲ್ಲಿ ಆ ಮನುಷ್ಯನಿಗೆ ಸ್ವ ಇಚ್ಛೆ ಇರುವುದಿಲ್ಲ. No free will. ಅವನಿಗೆ ಸ್ವಚಿತ್ತವಿರುವುದಿಲ್ಲ. No self will. ಸ್ವಂತವಾಗಿ ನಿರ್ಣಯಗಳು ತೆಗೆದುಕೊಂಡು ಇರೋದಿಲ್ಲ.
What God given DNA that will go out. ದೇವರು ಏನು DNA ಕೊಟ್ಟಿದ್ದಾರೆ ಅದು ಹೋಗುತ್ತದೆ. That man become unclean. ಅವಾಗ ಆ ಮನುಷ್ಯನ ಅಪರಿಶುದ್ಧನಾಗುತ್ತಾನೆ. That man will be sealed by the satanic. ಅವಾಗ ಸಾತಾನ್ನೇ ಅವನು ಆದಿಂದಲೇ ತೆಗೆದುಕೊಂಡು ಮುದ್ರೆ ಹಾಕಿಕೊಳ್ತಾನೆ. So they want to mortify the person, human person. ಮನುಷ್ಯರನ್ನು ತಮ್ಮ ಸ್ವಂತವಾಗಿ ಅದು ರೂಪಿಸ್ಕೋಬೇಕಂತ ಮಾರ್ಪಡಿಸಬೇಕಂತಿದ್ದಾರೆ. Want to modify genetically. ಅವರು ಜನ್ಯುಪರವಾಗಿ ಚೇಂಜ್ ಮಾಡಬೇಕಂತಿದ್ದಾರೆ. That is the plan in the world of Antichrist. ಇದೇ ಅಂತ್ಯಕ್ರಿಸ್ತನ ಒಂದು ಯೋಜನೆ ಆಗಿದೆ. In Antichrist agenda, ಅಂತ್ಯಕ್ರಿಸ್ತನ ಒಂದು ಅಜೆಂಡಾದಲ್ಲಿ by 2030 2030ನೇ ವರ್ಷಕ್ಕೆ they don't want to normal people in this earth. ಭೂಮಿ ಮೇಲೆ ಸಾಧಾರಣವಾಗಿ ಹುಟ್ಟಿರುವಂತ ಜನರೇ ಇರಬಾರದು. They don't want to have a human rights in above 2030. 20-30 ವರ್ಷ ಬರುವ ಸಮಯದಲ್ಲಿ ಮನುಷ್ಯರಿಗೆ ಅವರ ಸರ್ವ ಹಕ್ಕುಗಳು ಹೋಗಿ ಅವರು ಮಾನವ ಹಕ್ಕುಗಳು ಇಲ್ಲದೆ ಜೀವಿಸಬೇಕು ಜನರು. No human rights. ಅವರಿಗೆ ಮಾನವ ಹಕ್ಕುಗಳು ಇರಬಾರದು, ಅವರೇ ಕಂಟ್ರೋಲ್ ಮಾಡಬೇಕೆಂದು. They say all human freedom is over. ಅವರು ಹೇಳ್ತಾ ಇದ್ದಾರೆ ಎಲ್ಲ ಮನುಷ್ಯರ ಸ್ವತಂತ್ರತೆ ಎಲ್ಲ ಹೋಗಿದೆ, ಸ್ವೇಚ್ಛೆ ಮಾಡಿಕೊಳ್ಳುವಂತ ವಿಷಯ ಮುಗಿದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. Because in some nations, in Canada like there some nations, United Nations, many are taken all 3 vaccines. ಯಾಕಂದ್ರೆ ಕೆನಡಾ ಮತ್ತೆ ಕೆಲವು ದೇಶಗಳಲ್ಲಿ ಎಲ್ಲರೂ 3 ಕೂಡ ವ್ಯಾಕ್ಸಿನ್ಗಳು ತೆಗೆದುಕೊಂಡಿದ್ದಾರೆ. That's what this guy Antichrist guys they are telling all human freedom is over. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ ಈಗ ನಮ್ಮ ಕೈಯಲ್ಲಿ ಬಂದಂಗನೇ ಎಲ್ಲ ಮನುಷ್ಯರ ಫ್ರೀಡಮ್ ಸ್ವೇಚ್ಛೆ ಹೋಗಿಬಿಟ್ಟಿದೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? That's what we must be very careful. ಅದಕ್ಕಾಗಿ ನಾವು ಜಾಗೃತವುಳ್ಳವರಾಗಿರಬೇಕು. Hallelujah. Hallelujah. We shouldn't be unclean. ನಾವು ಅಪರಿಶುದ್ಧರಾಗಬಾರದು. When God created Adam, ದೇವರು ಆದಾಮನ್ನು ಉಂಟು ಮಾಡಿರುವಾಗ, listen carefully, ಚೆನ್ನಾಗಿ ಕೇಳ್ರಿ, God has given freedom to man Adam. ಆದಾಮನಿಗೆ ಸ್ವೇಚ್ಛೆಯನ್ನು ಆದಾಮನಿಗೆ ಕೊಟ್ಟಿದ್ದಾರೆ ದೇವರು. He can choose God to rule his life. ಆತನ ಜೀವನದಲ್ಲಿ ದೇವರನ್ನು ಆರಿಸಿಕೊಂಡು ಪರಿಪಾಲಿಸುವಂತೆ ದೇವರು ಕೊಟ್ಟಿದ್ದಾನೆ. But he rejected. ಆದರೆ ಆದಾಮನು ತಿರಸ್ಕರಿಸಿದ್ದಾನೆ and accepted Satan. ಆದರೆ ಸಾತಾನನ್ನು ಸ್ವೀಕರಿಸಿದ್ದಾನೆ. That means Satan wanted to control that man. ಅದರ ಅರ್ಥ ಸಾತಾನನೇ ಆ ವ್ಯಕ್ತಿಯ ಆದಾಮನ್ನು ಆದಿನದಲ್ಲಿ ತೆಗೆದುಕೊಂಡು ನಡೆಸಬೇಕೆಂದು. Our first man only become unclean. ಮೊದಲನೇ ಮನುಷ್ಯನೇ ಅಪರಿಶುದ್ಧನಾದನು. But now through Jesus Christ entered in our spirit we become a clean. ಆದರೆ ಯೇಸು ಕ್ರಿಸ್ತನು ಬಂದಿದ್ದ ಕಾರಣ ಆತನು ನಮ್ಮ ಜೀವನದಲ್ಲಿ ಒಡೆಯನಾಗಿ ನಮ್ಮ ಆತ್ಮ ಮನುಷ್ಯನು ಪರಿಶುದ್ಧವಾಗಿದೆ. ಆಮೆನ್. Hallelujah. ಆಮೆನ್. Our spirit man is not from our forefathers. ನಮ್ಮ ಆತ್ಮ ಮನುಷ್ಯನು ಈಗ ಯೇಸು ಕ್ರಿಸ್ತನ ಒಡೆತನದಲ್ಲಿರುವಂತ ನಮ್ಮ ಆತ್ಮ ಮನುಷ್ಯನು ನಮ್ಮ ಪಿತೃಗಳಿಂದ ಬಂದಿರುವಂತ ಆತ್ಮನಲ್ಲ. Hallelujah. Hallelujah. Not come from your father. ನಿಮ್ಮ ತಂದೆಯಿಂದ ಬಂದಿರುವಂತ ಆತ್ಮನಲ್ಲ. That is from Jesus Christ. ಯೇಸು ಕ್ರಿಸ್ತನಿಂದ ಬಂದಿರುವಂತ ಆತ್ಮವು. Your body came from your mother. ನಿನ್ನ ಶರೀರವು ನಿನ್ನ ತಾಯಿಯಿಂದ ಬಂದಿದೆ. Hallelujah. Hallelujah. You have God's DNA. ನಿನಗೆ ಈಗ ದೇವರ DNA ಇದೆ. That's what you are holy. ಅದಕ್ಕಾಗಿ ನೀನು ಪರಿಶುದ್ಧರು. Amen. Amen. Hallelujah. Hallelujah. What a great privilege God has given to us. ಎಷ್ಟು ದೊಡ್ಡ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ ನಮಗೆ. Amen. Amen. So that's what God calls us as a sons of God. ಅದಕ್ಕಾಗಿ ದೇವರು ನಮ್ಮನ್ನು ದೇವ ಕುಮಾರರೆಂತ ಕರೆತಾ ಇದ್ದಾರೆ. We are God's DNA. We are called sons of God. ನಮಗೂ ದೇವರ DNA ಇದೆ, ಅದಕ್ಕಾಗಿ ನಾವು ದೇವ ಕುಮಾರರು. Amen. These fallen angels met with the woman. They produced the giants. When they die they become demons. ಕೆಳಗೆ ಬಿದ್ದಿರುವಂತ ದೇವದೂತರು ಸ್ತ್ರೀಯರ ಸಂಗಡ ಸಂಪರ್ಕ ಮಾಡಿ ಹುಟ್ಟಿರುವಂತ ಮಕ್ಕಳಲ್ಲಿ ಆ ಮನುಷ್ಯರ ಸತ್ತುವ ಮೇಲೆ ಅವರು ದೆವ್ವಗಳಾಗುತ್ತಾರೆ. But we are sons of God. ಆದರೆ ನಾವು ದೇವ ಕುಮಾರರಾಗಿದ್ದೇವೆ. Hallelujah. 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 So when God created you as a sons of God, live as a sons of God. ನಿನ್ನನ್ನು ದೇವರು ದೇವ ಕುಮಾರರಾಗಿ ಉಂಟು ಮಾಡಿರುವಾಗ ದೇವ ಕುಮಾರನಾಗೆ ಜೀವಿಸು. Don't accept any DNA. ಆದರೆ ಬೇರೆ ಯಾವುದೇ DNA-ಗಳನ್ನು ನೀನು ಸ್ವೀಕರಿಸಬೇಡ. ಮತ್ತೆ 1 John 2:18 said, ಮೊದಲನೇ ಯೋಹಾನ 2
18 ಹೇಳುತ್ತದೆ, already antichrist spirit are in this world. ಆಗಲೇ ಅಂತ್ಯಕ್ರಿಸ್ತನ ಆತ್ಮವು ಈ ಲೋಕದಲ್ಲಿದೆ. Here John is saying, my little children, ಇಲ್ಲಿ ಯೋಹಾನ ಹೇಳ್ತಾ ಇದ್ದೇನೆ, ನನ್ನ ಚಿಕ್ಕ ಮಕ್ಕಳೇ, these are last days. ಇವು ಕಡೆಯ ದಿವಸಗಳು. You have heard that antichrist shall come. ನೀವು ಕೇಳಿದಿರಿ ಅಂತ್ಯಕ್ರಿಸ್ತನು ಬರುತ್ತಾನೆಂದು. Even now many antichrists are coming to this world. ಈಗಲೇ ಎಷ್ಟೋ ಅಂತ್ಯಕ್ರಿಸ್ತರಿದ್ದಾರೆ ಈ ಲೋಕದಲ್ಲಿ. Already present, many antichrists are present. ಆಗಲೇ ಅಂತ್ಯಕ್ರಿಸ್ತರು ಅನೇಕರಿದ್ದಾರೆ. Hallelujah. ಹಲ್ಲೆಲೂಯಾ. That's what we have to pray very seriously about these elections. ಅದಕ್ಕಾಗಿ ಈ ಬರುವಂತ ಎಲೆಕ್ಷನ್ಸ್ಗಾಗಿ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡು ಪ್ರಾರ್ಥಿಸಬೇಕು. Amen. ಆಮೆನ್. We prayed for our state government election. We have to pray for the central government elections also. ನಾವು ಸ್ಟೇಟ್ ನಮ್ಮ ರಾಷ್ಟ್ರ ಎಲೆಕ್ಷನ್ಸ್ಗಾಗಿ ಪ್ರಾರ್ಥನೆ ಮಾಡಿದ್ವಿ. ಈಗ ದೇಶದ ಎಲೆಕ್ಷನ್ಸ್ಗಾಗಿ ಕೂಡ ಪ್ರಾರ್ಥಿಸಬೇಕು. Otherwise we lose our freedom. ಇಲ್ಲದಿದ್ರೆ ನಮ್ಮ ಒಂದು ಸ್ವೇಚ್ಛೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. How God created, like that if you want to function, we have to put right person. You have to select right person. ದೇವರು ಹೇಗೆ ನಿನ್ನನ್ನು ಉಂಟು ಮಾಡಿದರೋ ಆ ಪ್ರಕಾರವಾಗಿ ನೀನು ಜೀವಿಸಬೇಕಂದ್ರೆ ವೋಟ್ ಹಾಕುವಾಗ ಕೂಡ ಸರಿಯಾದ ವ್ಯಕ್ತಿಗಳಿಗೆ ನೀನು ಹಾಕಬೇಕು. Hallelujah. 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 So there are many antichrists are already coming to this world. ಆಗಲೇ ಅನೇಕ ಅಂತ್ಯಕ್ರಿಸ್ತರು ಈ ಲೋಕದಲ್ಲಿದ್ದಾರೆ. According to Daniel 9 chapter 26th and 27th verse, ದಾನಿಯೇಲನು 9ನೇ ಅಧ್ಯಾಯ 26-27ನೇ ವಚನ ಪ್ರಕಾರವಾಗಿ Antichrist will come in his time. ಅಂತ್ಯಕ್ರಿಸ್ತನು ಮೇನ್ ಅಂತ್ಯಕ್ರಿಸ್ತನ ಆತನ ಸಮಯಕ್ಕೆ ಬರುತ್ತಾನೆ. There are many antichrists are in this world working against Christians. ಆಗಲೇ ಕೆಲವು ಅನೇಕ ಅಂತ್ಯಕ್ರಿಸ್ತರು ಕ್ರೈಸ್ತವರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. But the main antichrist will come in his time. ಆದರೆ ಮುಖ್ಯ ಅಂತ್ಯಕ್ರಿಸ್ತನು ಆತನ ಸಮಯದಲ್ಲಿ ಬರುತ್ತಾನೆ. To confirm security of Israel 7 years. ಆತನು ಹೇಗೆ ಬರ್ತಾನಂದ್ರೆ ಇಸ್ರಾಯೇಲ್ ಜನರಿಗೆ 7 ವರ್ಷ ಆತನು ಕಾಪಾಡ್ತಾನೆ, ಅವ್ರಿಗೆ ಸಹಾಯ ಮಾಡ್ತಾನೆ ಅನ್ನುವಂಥ ವಿಷಯದಿಂದ ಬರುತ್ತಾನೆ. There is a war going on in Israel. ಇಸ್ರಾಯೇಲ್ನಲ್ಲಿ ಯುದ್ಧವು ನಡೀತಾ ಇದೆ. He will come as a peace leader. ಆತನು ಹೆಂಗೆ ಬರ್ತಾನೆ ಅಂದ್ರೆ ಮುಖ್ಯ ಅಂತ್ಯಕ್ರಿಸ್ತನು ಒಂದು ಸಮಾಧಾನ ಕರ್ತನಾಗಿ ಬರ್ತಾನೆ. There will be no wars. ನಿಮ್ಗೆ ಯುದ್ಧಗಳು ಇರಲಾರದಂತೆ ಸಮಾಧಾನಕರವಾಗಿ ಸಮಾಧಾನ ಪಡಿಸ್ತೀನಿ ಅಂತ ಬರ್ತಾನೆ. So you will become the leader of Israel. ಇಸ್ರಾಯೇಲ್ ಜನರಿಗೆ ಆತನು ನಾಯಕನಾಗುತ್ತಾನೆ. He will control all the world. ಆ ವ್ಯಕ್ತಿ ಲೋಕವನ್ನು ಪ್ರಪಂಚವನ್ನೆಲ್ಲ ಕೂಡ ಕಂಟ್ರೋಲ್ ಮಾಡ್ತಾನೆ. There is a 7 years tribulation. ಅದು ಶ್ರಮ ಕಾಲ 7 ವರ್ಷಗಳಿರುತ್ತದೆ. First 3.5 years. ಮೊದಲು 3.5 ವರ್ಷ ಶ್ರಮ ಕಾಲದಲ್ಲಿ You will know him as a man of peace. ಅವರು ಏನ್ ತಿಳ್ಕೊಂತಾರಂದ್ರೆ ಈತನು ಸಮಾಧಾನ ಮಾಡುವಂತ ಒಬ್ಬ ನಾಯಕನ ಅಂತ ಮಾತ್ರ ಅವರು ಯೋಚಿಸ್ತಾರೆ. 3.5 years no wars. ಮೊದಲು 3.5 ವರ್ಷಗಳ ಶ್ರಮ ಕಾಲದಲ್ಲಿ ಯುದ್ಧಗಳೇ ಇರುವುದಿಲ್ಲ. Oh, there will be peace among nations. ದೇಶಗಳ ಮಧ್ಯದಲ್ಲಿ ಸಮಾಧಾನ ಇರುತ್ತದೆ. Bible says ಸತ್ಯವೇದ ಹೇಳುತ್ತದೆ in the middle of 7 years. ಮಧ್ಯ ಕಾಲ 7 ವರ್ಷಗಳ ಶ್ರಮ ಮಧ್ಯ ಕಾಲದಲ್ಲಿ After 3.5 years 3.5 ವರ್ಷ ಆದ ನಂತರ he will come. ಆತನು ಬರುತ್ತಾನೆ. How he will come? ಹೇಗೆ ಆತನು ಬರ್ತಾನೆ? Through Lucifer. ಲೂಸಿಫರ್ ಮುಖಾಂತರ ಕಾರ್ಯ ಮಾಡುವುದಕ್ಕೆ ಬರ್ತಾನೆ. Spirit as a spirit enter into that person. ಲೂಸಿಫರ್ ಸಾತಾನ್ನ ಆತ್ಮನಾಗಿ ಆ ವ್ಯಕ್ತಿಯಲ್ಲಿ ಪ್ರವೇಶಿಸ್ತಾನೆ. He will stop the sacrifice in the temple Jerusalem. ಅಂತ್ಯಕ್ರಿಸ್ತನಾಗಿರುವಂತ ಆತನಲ್ಲಿ ಸಾತಾನು ಪ್ರವೇಶಿಸಿರುವಾಗ ಯೆರೂಸಲೇಮಿನಲ್ಲಿರುವಂತ ಮಂದಿರದಲ್ಲಿ ಆ ಬಲಿ ಅರ್ಪಣೆಗಳನ್ನು ನಿಲ್ಲಿಸುತ್ತಾನೆ. Listen carefully. ಚೆನ್ನಾಗಿ ಕೇಳ್ರಿ. Jesus Christ became already our sacrifice. ಯೇಸು ಕ್ರಿಸ್ತನು ಆಗಲೇ ನಮ್ಮ ಬಲಿ ಅರ್ಪಣೆ ಆಗಿದ್ದಾನೆ. No need of giving sacrifice every year. ಪ್ರತಿ ವರ್ಷ ಮತ್ತೆ ಅವರು ಬಲಿ ಅರ್ಪಣೆ ಕೊಡುವುದು ಬೇಕಾಗಿಲ್ಲ. But Israel people they don't believe Jesus. ಆದ್ರೆ ಇಸ್ರಾಯೇಲ್ ಜನರು ಯೇಸು ಕ್ರಿಸ್ತನು ಒಡೆಯನಂತ ಅವರು ನಂಬುತ್ತಾ ಇಲ್ಲ. They don't believe Jesus already came as a sacrifice. ಅವರಕ್ಕಾಗಿ ಆಗಲೇ ಬಲಿ ಅರ್ಪಣೆಯಾಗಿ ಬಂದು ಹೋಗಿದ್ದಾನಂತ ಅವ್ರಿಗೆ ಗೊತ್ತಿಲ್ಲ. ಅವರು ನಮ್ಮ ಸ್ವೀಕರಿಸುವುದಿಲ್ಲ. Even today also they are giving sacrifice year after year. ಅದಕ್ಕಾಗಿ ವರ್ಷ ಈಗ ಕೂಡ ಅವರು ಬಲಿ ಅರ್ಪಣೆಗಳು ಕೊಡ್ತಾರೆ. Even third temple they will build again, that the sacrifice they will start. ಮತ್ತೆ 3ನೇ ಸತಿ ಆ ಒಂದು ದೇವರ ಮಂದಿರವನ್ನು ನಿರ್ಮಿಸುತ್ತಾರೆ, ಮತ್ತೆ ಬಲಿ ಅರ್ಪಣೆಗಳು ಪ್ರಾರಂಭಿಸುತ್ತಾರೆ. That sacrifice, this antichrist will come and stop that sacrifice. ಆ ವರ್ಷ ಮಾಡುವಂತ ಬಲಿ ಅರ್ಪಣೆಗಳನ್ನು ಅವಾಗ ಅಂತ್ಯಕ್ರಿಸ್ತನು ಬಂದು ಅವರನ್ನು ನಿಲ್ಲಿಸುತ್ತಾನೆ, ಮಾಡಬಾರದೆಂದು. He will
sit in the temple ಆತನೇ ಹೋಗಿ ಆ ಮಂದಿರದಲ್ಲಿ ಕೂತುಕೊಳ್ಳುತ್ತಾನೆ. and he will ask him to worship him. ಆತನ್ನೇ ಅವರು ಆರಾಧಿಸುವಂತೆ ಆತನು ಹೇಳುತ್ತಾನೆ. According to Daniel prophecy, what Jesus Christ prophesied. ದಾನಿಯೇಲನ ಪ್ರವಚನ ಪ್ರಕಾರವಾಗಿ, ಯೇಸು ಹೇಳಿದ ಪ್ರಕಾರವಾಗಿ, what Jesus said ಯೇಸು in ಹೇಳಿದ್ದಾರೆ. Matthew 24 chapter, ಮತ್ತಾಯ ಸುವಾರ್ತೆ 24ನೇ ವಚನದಲ್ಲಿ 24ನೇ what ಅಧ್ಯಾಯದಲ್ಲಿ Daniel prophesied abomination, ಏನು ದಾನಿಯೇಲನು ಪ್ರವಚಿಸಿದನೋ ಒಂದು ಅಸಹ್ಯಕಾರವಾಗಿರುವಂತ, that when they come into the temple and sit in a God's place, the temple, ದೇವರ ಮಂದಿರದಲ್ಲಿ, ಯೆರೂಸಲೇಮ್ ಮಂದಿರದಲ್ಲಿ ಆ ಒಂದು ಅಸಹ್ಯಕರವಾಗಿರುವಂತ ವಿಷಯವು ಬಂದು ಕೂತುಕೊಂಡಿರುವಾಗ, then he will come to know that Antichrist has come. ಅವಾಗ ಅವರು ತಿಳಿದುಕೊಳ್ಳುತ್ತಾರೆ ಅಂತ್ಯಕ್ರಿಸ್ತನು ಬಂದಿದ್ದಾನೆ ಎಂದು. Then Israel people eyes will be open. ಅವಾಗ ಇಸ್ರಾಯೇಲ್ ಜನರ ಕಣ್ಣುಗಳು, ಆತ್ಮ ಕಣ್ಣುಗಳು ತೆರೆಯಲ್ಪಡ್ತವೆ. They will flee from Israel. ಅವರು ಇಸ್ರಾಯೇಲ್ದಿಂದ ಓಡಿ ಹೋಗುತ್ತಾರೆ. That's what we must be very careful. ಅದಕ್ಕಾಗಿ ನಾವು ಜಾಗೃತವುಳ್ಳವರಾಗಿರಬೇಕು. Luke 22nd chapter first verse, ಲೂಕ 22:1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, feast of unleavened bread is drawn near. ಆ ಒಂದು ಪಸ್ಕಾ ಹಬ್ಬ, ಹುಳಿಯದ ರೊಟ್ಟಿಗಳ ಹಬ್ಬ ಹತ್ತಿರವಾಗಿ ಬಂದಿರುವಾಗ, second verse said, ಎರಡನೇ ವಚನ ಹೇಳುತ್ತದೆ, chief priests and scribes sought how they might kill Jesus. ಪ್ರಧಾನ ಯಾಜಕರು, ಸದ್ದುಕೈಯರು, ಶಾಸ್ತ್ರಿಗಳೆಲ್ಲರೂ ಕೂಡ ಯೇಸು ಕ್ರಿಸ್ತನು ಹೇಗೆ ಸಾಯಿಸಬೇಕಂತ ನೋಡ್ತಾ ಇದ್ದಾರೆ. third verse, ಮೂರನೇ ವಚನ, then enter Satan into Judas Iscariot. ಆಗ ಯೂದ ಇಸ್ಕರಿಯೋತನ ಒಳಗೆ ಸಾತಾನನು ಪ್ರವೇಶಿಸಿದಾನೆ. Listen carefully. ಚೆನ್ನಾಗಿ ಕೇಳ್ರಿ. He was known as apostle. ಆತನೇನೋ ಅಷ್ಟುವರೆಗೆ ಅಪೋಸ್ತಲ್ ಅಂತ ಕರೆಯಲ್ಪಟ್ಟಿದ್ದಾನೆ. ಯೂದ He ಇಸ್ಕರಿಯೋತನು was one of the apostle up to that time. ಆ ಸಮಯದವರೆಗೆ ಅಪೋಸ್ತಲನಾಗಿ ಕಾರ್ಯ ಮಾಡಿದ್ದಾನೆ. But when Satan entered into Judas, ಯೂದ ಇಸ್ಕರಿಯೋತನಲ್ಲಿ ಸಾತಾನು ಪ್ರವೇಶಿಸಿದ ಕೂಡಲೇ he became Antichrist. ಆತನು ಅಂತ್ಯಕ್ರಿಸ್ತನಾಗ್ಬಿಟ್ಟನಲ್ಲಿ. Are you with me what I'm saying? As the same way, ಅದೇ ರೀತಿಯಲ್ಲಿ 3.5 years this man will be like a man of peace. ಅಂತ ಈಗ ಬರುವಂತ ಮುಖ್ಯ ಅಂತ್ಯಕ್ರಿಸ್ತನು ಕೂಡ ಶ್ರಮಕಾಲ 7 ವರ್ಷಗಳಲ್ಲಿ ಮೊದಲು 3.5 ವರ್ಷಗಳಲ್ಲಿ ಆತನು ಸಮಾಧಾನಕರ್ತನಾಗೇ ಇರುತ್ತಾನೆ. When Satan entered, he became Antichrist. ಆತನಲ್ಲಿ ಸಾತಾನು ಪ್ರವೇಶಿಸಿದ ಕೂಡಲೇ ಅವನು ಅಂತ್ಯಕ್ರಿಸ್ತನಾಗಿ ಕಾರ್ಯ ಮಾಡ್ತಾನೆ. Satan will enter in the Judas and he betrayed Jesus. ಸಾತಾನು ಯೂದ ಇಸ್ಕರಿಯೋತನಲ್ಲಿ ಪ್ರವೇಶಿಸಿ ಯೇಸುವನ್ನು ಆತನು ಮೋಸ ಮಾಡಿದಂಗ ಮನುಷ್ಯ ಹಿಡಿದುಕೊಳ್ಳುವಂತೆ ಮಾಡಿದಾನೆ. The same way, ಅದೇ 3.5 ರೀತಿಯಲ್ಲಿ years tribulation, this man Antichrist known as a man of peace. ಅದೇ ರೀತಿಯಲ್ಲಿ ಈ ಶ್ರಮ ಕಾಲಗಳ 7 ವರ್ಷಗಳಲ್ಲಿ ಫಸ್ಟ್ ಸಮಾಧಾನವಾಗಿರುವಂತ ವ್ಯಕ್ತಿ ಎಂದು ಕರೆಯಲ್ಪಡ್ತಾನೆ ಈ ಅಂತ್ಯಕ್ರಿಸ್ತನು. Second 3.5 years, ಎರಡನೇ ಭಾಗ 3.5 ವರ್ಷಗಳಲ್ಲಿ Satan will enter in that man of peace and became a Antichrist. ಆ ಸಮಾಧಾನಕರ್ತನಾಗಿರುವಂತ ಮನುಷ್ಯ, ಸಮಾಧಾನ ಅಂತ ಎನಿಸಲ್ಪಡುವಂತ ಆ ಮನುಷ್ಯನಲ್ಲಿ ಸಾತಾನು ಪ್ರವೇಶಿಸಿ ಅಂತ್ಯಕ್ರಿಸ್ತನಾಗಿ ಮಾರ್ಪಡ್ತಾನೆ. Hallelujah. ಹಲ್ಲೆಲೂಯಾ. So we must be prepared for end time. ಅದಕ್ಕಾಗಿ ಕಡೆ ದಿವಸ ಕಾಲಕ್ಕಾಗಿ ನಾವು ಸಿದ್ಧಪಡಬೇಕು. Hallelujah. ಕಡೆ Always we must be conscious of that. ಯಾವಾಗಲೂ ಎಚ್ಚರಿಕೆ ಉಳ್ಳವರಾಗಿರಬೇಕು. We are not belong to this world. ನಾವು ಈ ಲೋಕಕ್ಕೆ ಸಂಬಂಧಪಟ್ಟ ಜನರಲ್ಲ. We are citizens of heaven. ನಮ್ಮ ಪರಲೋಕ ಪೌರಸ್ಥಿತಿ ನಮ್ಮ ಪೌರಸ್ಥಿತಿ ಪರಲೋಕ ಆಗಿದೆ. This world is our temporary residence. ಈ ಲೋಕವು ನಾವು ತಾತ್ಕಾಲಿಕವಾಗಿ ಜೀವಿಸುವಂತ ಒಂದು ಗುಡಾರವಾಗಿದೆ. Hallelujah. ಹಲ್ಲೆಲೂಯಾ. So we must always focus heaven. ನಾವು ಯಾವಾಗಲೂ ಪರಲೋಕವನ್ನೇ ದೃಷ್ಟಿಸಿ ನೋಡಬೇಕು. Because we have to go there. ಯಾಕಂದ್ರೆ ನಾವು ಮತ್ತೆ ಅಲ್ಲಿಗೆ ಹೋಗಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. If you go to some place, ನೀವು ಯಾವುದೇ ಸ್ಥಳಕ್ಕೆ ಹೋಗಿದ್ರೆ, ಊರಿಗೆ ಹೋಗಿದ್ರೆ, if 1 week passed, ಒಂದು ವಾರ ಆದ್ಮೇಲೆ again you look back this place only, you have to come back. You ಮತ್ತೆ think you have to come back. ಮತ್ತೆ ನೀನು ನಮ್ಮ ಸ್ಥಳಕ್ಕೆ ಹೋಗ್ಬೇಕು, ನನಗೆ ಈ ಸ್ಥಳಕ್ಕೆ ಬರಬೇಕಂತ The ಬರ್ತೀವಿ. same way, ಅದೇ ರೀತಿಯಲ್ಲಿ you came into this world, but this is not permanent place. ನೀವು ಈ ಲೋಕಕ್ಕೆ ಬಂದಿದೆ, ಇದು ಶಾಶ್ವತವಾಗಿರುವಂತ ಸ್ಥಳವಲ್ಲ. You have to focus heaven only. ಪರಲೋಕವನ್ನೇ ನೀನು ದೃಷ್ಟಿಸಿ ನೋಡಬೇಕು. Hallelujah. ಹಲ್ಲೆಲೂಯಾ. Don't be settled permanently here. ಇಲ್ಲೇ ನಾನು ಶಾಶ್ವತವಾಗಿ ಇಲ್ಲೇ ಇರ್ತೀನಿ ಅಂತ ಆ ರೀತಿಯಲ್ಲಿ ಜೀವಿಸಬೇಡ. If you married also, ನೀನು ಮದುವೆ ಆಗಿದ್ರೆ you ಕೂಡ should be like unmarried. ಮದುವೆ ಆಗಲಾರದಂತಾನೆ ಕಲಿ ಜೀವಿಸುವುದಕ್ಕೆ. If you have children also, ನಿನಗೆ ಮಕ್ಕಳಿದ್ರೆ ಕೂಡ you should live as a not having children. ಮಕ್ಕಳಿಲ್ಲದಂತಾನೆ ನೀನು
ಎಚ್ಚರಿಕೆಯುಳ್ಳವನಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಕ್ಕಳು ಇದ್ರೆ ಕೂಡ ಮಕ್ಕಳು ಇರಲಾರ್ದಂತೆ ನೀವು ಜೀವಿಸಬೇಕು. ಮಕ್ಕಳಿದ್ರೆ ಕೂಡ ಮಕ್ಕಳು ಇರಲಾರದಂತೆ ಮದುವೆ ಆದ್ರೆ ಕೂಡ ಮದುವೆ ಇರಲಾರದಂತೆ ಜೀವಿಸಬೇಕು. ಮದುವೆ ಆಗಿದ್ರು ಕೂಡ ಇರಲಾರದಂತೆ ಜೀವಿಸುವಂತ ದಿವಸಗಳಿವೆ. That's what Paul said. ಇದೇ ಪೌಲರು ಹೇಳ್ತಾ ಇದ್ದಾರೆ. ವೆಂಕಟೇಶ್ ಹೇಳ್ಬೋದು, ನಾನು ಇನ್ನ ಮದುವೆನೇ ಮಾಡ್ಕೊಂಡು ನಾಳೆ 24 ಮದುವೆ ಆಗ್ತದೆ, ಅವಾಗೇ ಇದು ಹೇಳ್ಬಿಡ್ತಾ ಇದ್ದಾರಲ್ಲ ಪಾಸ್ಟರ್ ಅಂತ ಹೇಳಿ. ಸೇ ವೆಂಕಟೇಶ್ ಅನ್ಬೋದು, 24ನೇ ತಾರೀಕು ನಾನು ಮದುವೆ ಹಿಡ್ಕೊಂಡಿದ್ದಿ, ಈಗಲೇ ಫಾಸ್ಟಿಂಗ್ ಅಂತ ಇದ್ದಾರೆ ಹೆಂಗಬ್ಬ. ಇವನ್ ಪ್ರವೀಣ್ ಕೂಡ ಹೇಳ್ಬೋದು, ನೆಕ್ಸ್ಟ್ ಪ್ರವೀಣ್ ಕೂಡ 1 ತಿಂಗಳ 2 ತಿಂಗಳಲ್ಲೇ ಮದುವೆ ಇರುತ್ತದೆ. ಮದುವೆ ಆಗದವರು, ಬೇರೆಯವ್ರಿಗೆ ಹೇಳಿ, ಮದುವೆ ಆಗಿದವರು ಮದುವೆ ಆಗದಂತೆ ಇರು, ಮದುವೆ ಆಗದಂತೆ ಇರು. ಲೋಕವನ್ನು ಅನುಭವಿಸುವವರು ಲೋಕವನ್ನು ಅನುಭವಿಸದಂತೆ ಇರು. ಯಾಕಂದ್ರೆ ಇದು ನಮ್ಮ ಪರ್ಮನೆಂಟ್ ಪ್ಲೇಸ್ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. Are you with me what I'm saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Israel people when they came out of Egypt, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗೆ ಬಂದಿರುವಾಗ that night hour, ಆ ರಾತ್ರಿ ಸಮಯದಲ್ಲಿ God said, ದೇವರು ಹೇಳಿದ್ದಾರೆ, you have to eat Passover. ಆ ಪಾಸ್ಓವರ್ ಎಂಬ ಆ ಒಂದು ಬಲಿ ಅರ್ಪಣೆ ಹೇಗೆ ತಿನ್ನಬೇಕು ಹೇಳಿದ್ದಾರೆ. God said to Israel people, ಇಸ್ರಾಯೇಲ್ ಜನರಿಗೆ ಹೇಳಿದ್ದಾರೆ ಆ ರಾತ್ರಿ, because that Egypt is not your permanent place. ಯಾಕಂದ್ರೆ ಐಗುಪ್ತು ನಿಮ್ಮ ಶಾಶ್ವತ ಸ್ಥಳವದಲ್ಲ. You have to go out. ನೀನು ಹೊರಗೆ ಬರಬೇಕು. With the shoes in your legs you have to eat. ನೀವು ನಿಮ್ಮ ಪಾದರಕ್ಷೆಗಳನ್ನು ಹಾಕಿಕೊಂಡೇ ನೀವು ಆ ಪಸ್ಕಾ ಬಲಿ ಅರ್ಪಣೆ ತಿನ್ನಬೇಕು. With your dress, ನಿಮ್ಮ ಡ್ರೆಸ್ಗಳ ಎಲ್ಲ ರೆಡಿ ಹಾಕೊಂಡಿರಬೇಕು. ನೈಟ್ ಟೈಮ್, ನಾಟ್ ಡೇ ಟೈಮ್. ಅದು ರಾತ್ರಿ ಸಮಯ, ಮುಂಜಾನೆ ಸಮಯದಲ್ಲ. With a staff in your hand. ನಿನ್ನ ಕೈಯಲ್ಲಿ ಕೋಲು ಹಿಡ್ಕೋಬೇಕು. You have to put your belt also. ಬೆಲ್ಟ್ ಕೂಡ ಹಾಕೊಂಡು ರೆಡಿ ಆಗಿರಬೇಕು. Hallelujah. ನಡುಮುಕ್ಕೆ That means any time if God said you have to go out. ಅದನ್ನ ಅರ್ಥ ಯಾವ ಟೈಮ್ದಲ್ಲಿ ದೇವರು ಕದಲು ಅಂದ ಕೂಡಲೇ ಹೊರಗೆ ಬರಬೇಕು. In the night time if God said move, they have to be out. ಇದು ರಾತ್ರಿ ಸಮಯದಲ್ಲಿ ಸಿದ್ಧವಾಗಿರುವುದು ಹೇಳಿದ್ದಾರೆ. Amen. Amen. If somebody want to sleep there, ಒಂದು ವೇಳೆ ಅವರು ಆರಾಮಾಗಿ ಊಟ ಮಾಡಿ ಮಕ್ಕಮ್ಮನ ಅಂತ ಹೇಳಿದ್ರೆ, ಊಟ ಮಾಡಿ slaves to Egypt all their life. ಮಲ್ಕೊಂಡ್ ತಿನ್ಬಿಡು ಅಂತ ಹೇಳಿದ್ರೆ ರಾತ್ರಿ ಎಲ್ಲ ಐಗುಪ್ತ ದೇಶದಲ್ಲಿ ಜೀವನವೆಲ್ಲ ಐಗುಪ್ತನಲ್ಲಿ ಬಾನಿಸರಾಗಿದ್ದಾರೆ. How many want to be slaves in this world? ಎಷ್ಟು ಜನರು ಈ ಲೋಕದಲ್ಲಿ ಬಾನಿಸರಾಗಿರಬೇಕಂತಿದ್ದಾರೆ ಲೋಕಕ್ಕೆ? How many wanted to be raptured? ಎಷ್ಟು ಜನರು ಮೇಲೆ ಕೆತ್ತಲ್ಪಡಬೇಕಂತಿದ್ದಾರೆ? Hallelujah. Hallelujah. Don't live like a citizens of this world. ಈ ಲೋಕದ ಪೌರರಾಗಿ ಜೀವಿಸಬೇಡಿ. ನಾವು ಇರೋವರೆಗೆ ನಮ್ಮ ಪೌರ ಹಕ್ಕು ಯಾರು ತೆಗೆದು ಹಾಕಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಆದರೆ ನಾವು ಭೂಮಿಯಲ್ಲಿ ಇರುವ ತನಕ ನಮ್ಮ ಪೌರ ಸ್ಥಿತಿ ಎಲ್ಲಿದ್ರೆ ಅಲ್ಲಿ ನಾವು ಕಾಪಾಡಿಕೊಳ್ಳಬೇಕು ನಮ್ಮ ಹಕ್ಕುಗಳನ್ನು. Sons of God. ಯಾಕಂದ್ರೆ ನಾವು ದೇವ ಕುಮಾರರಾಗಿದ್ದೇವೆ. What we speak that come to pass. ನಾವು ಏನು ಮಾತನಾಡುತ್ತೀವೋ ಅದೇ ನೆರವೇರಿಸಲ್ಪಡುತ್ತದೆ. What will pray that will come to pass. ನಾವು ಏನು ಪ್ರಾರ್ಥನಿಸ್ತೀವೋ ಅದಕ್ಕೆ ಅದೇ ಆಗುತ್ತದೆ. We will pray. ನಾವು ಪ್ರಾರ್ಥನೆ ಮಾಡೋಣ. And we will decide. ನಾವು ತೀರ್ಮಾನ ಮಾಡೋಣ. Hallelujah. Hallelujah. We will decide what government has to come in our nation. ನಮ್ಮ ದೇಶದಲ್ಲಿ ಯಾವ ಗವರ್ನಮೆಂಟ್ ಬರಬೇಕು ನಾವು ತೀರ್ಮಾನ ಮಾಡಬೇಕು, ಪ್ರಾರ್ಥಿಸಬೇಕು. Because we are sons of God. ಯಾಕಂದ್ರೆ ನಾವು ದೇವ ಕುಮಾರರು. Hallelujah. Hallelujah. We are not ordinary people. ನಾವು ಸಾಧಾರಣ ಜನರಲ್ಲ. We have God's DNA. ನಮಗೂ ದೇವರ DNA ಇದೆ. Amen. Amen. Hallelujah. 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 Amen. Amen. We have God's word. ನಮ್ಮಲ್ಲಿ ದೇವರ ವಾಕ್ಯವಿದೆ. God's word dwells in us. ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡಿದೆ. God's spirit dwells in us. ದೇವರ ಆತ್ಮವು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ. Amen. Amen. That's what we are, God's children. ಅದಕ್ಕಾಗಿ ನಾವು ದೇವ ಮಕ್ಕಳು. Our spirit man is from Jesus Christ. ನಮ್ಮ ಆತ್ಮ ಮನುಷ್ಯನು ಯೇಸು ಕ್ರಿಸ್ತನಿಂದ ಬಂದಿದ್ದಾನೆ. If we not believing, go to Romans 8 chapter 9th verse. ನೀವು ವಿಶ್ವಸಿಸಲಿಲ್ಲ ಅಂದ್ರೆ ರೋಮ 8:9 ಹೋಗ್ರಿ. If any man does not have the spirit of Christ, ಯಾರಿಗೆ ಕ್ರಿಸ್ತನ ಆತ್ಮವಿಲ್ಲವೋ they are not belong to him. ಆತನಿಗೆ ಸಂಬಂಧಪಟ್ಟದವರಲ್ಲ. Hallelujah. Because you are not born from your parents spirit man taken out
when you accept Jesus Christ is God, ಯೇಸು ಕ್ರಿಸ್ತ ನಿನ್ನ ಜೀವನಕ್ಕೆ ಒಡೆಯನಂತ ನೀನು ಸ್ವೀಕರಿಸಿ ಅರಿಕೆ ಮಾಡಿರುವಾಗ ತಂದೆ ತಾಯಿಗಳ His Spirit came and dwell in you. Parental person removed. ತಂದೆ ತಾಯಿಗಳಿಂದ ಪಿತೃಗಳಿಂದ ಆತ್ಮ ಮನುಷ್ಯ ತೆಗೆದು ಹಾಕಲ್ಪಟ್ಟು ಹೊಸ ಸೃಷ್ಟಿ ಕ್ರಿಸ್ತನ ಆತ್ಮವು ನಿನ್ನಲ್ಲಿ ಉಂಟು ಮಾಡಲ್ಪಟ್ಟಿದೆ. That's what Bible says. If any man does not have the Spirit of Christ, ಅದಕ್ಕಾಗಿ ಯಾರೆಲ್ಲೇ ಆಗಲಿ ಕ್ರಿಸ್ತನ ಆತ್ಮವು ಇಲ್ಲದೇ ಇದ್ರೆ he is not belong to him. ಆತನು ಕ್ರಿಸ್ತನಿಗೆ ಯೇಸುವಿಗೆ ಸಂಬಂಧಪಟ್ಟವನಲ್ಲ. Hallelujah. ಹಲ್ಲೆಲೂಯಾ. Whom you belong to? ನೀವು ಯಾರಿಗೆ ಸಂಬಂಧಪಟ್ಟಿದ್ದಾರೆ? ಕ್ರಿಸ್ತನಿಗೆ, ಯೇಸು ಕ್ರಿಸ್ತನಿಗೆ. ನಿಮ್ಮ ಅಪ್ಪಗೆ ಸಂಬಂಧಪಟ್ಟಿರಾ? ಯಾರು ಹೇಳ್ತೀರಿ? ಯಾರಿಗೆ ಸಂಬಂಧಪಟ್ಟವರು? ಬೇರೆಯವ್ರಿಗೆ ಹೇಳ್ರಿ, ನಿಮ್ಮ ಬಗಲಿಗಿದ್ದವ್ರಿಗೆ ಹೇಳ್ರಿ, ಯಾರಿಗೆ ಸಂಬಂಧಪಟ್ಟವರು ಅಂತ ಹೇಳಿ. ನೀವು ಯಾರಿಗೆ ಸಂಬಂಧಪಟ್ಟಿದ್ದವರು? ಯೇಸು ಕ್ರಿಸ್ತನಿಗೆ. ಯೇಸು ಕ್ರಿಸ್ತನಿಗೆ. ಆಮೆನ್. ಕ್ರಿಸ್ತನಿಗೆ ಸಂಬಂಧಪಟ್ಟವರು. ಕ್ರಿಸ್ತನಿಗೆ ಸಂಬಂಧಪಟ್ಟವರು. ಕ್ರಿಸ್ತನ ಆತ್ಮ ನನ್ನಲ್ಲಿದೆ. ಕ್ರಿಸ್ತನ ಆತ್ಮವು ನಮ್ಮಲ್ಲಿದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಆ ಕ್ರಿಸ್ತನ ಆತ್ಮ ಇಲ್ಲ ಅಂದ್ರೆ ರ್ಯಾಪ್ಚರ್ ಆಗೋದಿಲ್ಲ. ಕ್ರಿಸ್ತನ if you didn't have the Christ spirit you cannot rapture. We have a spirit of Christ. ನಮಗೆ ಕ್ರಿಸ್ತನ ಆತ್ಮವಿದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. We live like sons of God. ದೇವ ಕುಮಾರರ ಹಾಗೆ ನಾವು We ಜೀವಿಸೋಣ. function like a sons of God. ದೇವ ಕುಮಾರರ ಹಾಗೆ ಕಾರ್ಯ ಮಾಡೋಣ. Our image is God's image. ನಮ್ಮ ಒಂದು ಸ್ವರೂಪವು ದೇವರ ಸ್ವರೂಪವಾಗಿದೆ. God's DNA in us. ದೇವರ DNA ನಮ್ಮಲ್ಲಿದೆ. We don't fail. ನಾವು ಸೋತು ಹೋಗುವುದಿಲ್ಲ. Amen. ಆಮೆನ್. Hallelujah. ಹಲ್ಲೆಲೂಯಾ. With God's DNA how we can fail? ನಾವು ದೇವರ DNA ದಿಂದ ಹೇಗೆ ನಾವು ಸೋತು ಹೋಗುತ್ತೇವೆ? When fallen angels given birth to children, they are huge in size. ಕೆಳಗೆ ಬಿದ್ದಿರುವಂಥ ದೇವದೂತರು ಮಕ್ಕಳನ್ನು ಉತ್ಪನ್ನ ಮಾಡಿರುವಾಗ ಅವರು ದೊಡ್ಡ ದೊಡ್ಡ ಜೈಂಟ್ಸ್ ಅನ್ನು ಉತ್ಪನ್ನ ಮಾಡಿದ್ದಾರೆ, ವಿಚಿತ್ರವಾಗಿರುವಂತ ಜನರನ್ನು. But God produced us. ಆದರೆ ದೇವರು ನಮ್ಮನ್ನು ಉತ್ಪನ್ನ ಮಾಡಿದ್ದಾರೆ. We are huge in spirit. ನಾವು ಆತ್ಮದಲ್ಲಿ ದೊಡ್ಡವರು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. We are supernatural beings in the ನಾವು spirit. ಅಸಾಧಾರಣವಾಗಿರುವಂತ ಆತ್ಮ ಜನರಾಗಿದ್ದೇವೆ. There are many antichrists in this world. ಈ ಲೋಕದಲ್ಲಿ ಅನೇಕ ಅಂತ್ಯಕ್ರಿಸ್ತರಿದ್ದಾರೆ. That's what we must be very careful. ಅದಕ್ಕಾಗಿ ನಾವು ಬಹಳ ಜಾಗೃತವುಳ್ಳವರಾಗಿರಬೇಕು. Prepare to be raptured. ಮೇಲೆ ಎತ್ತಲ್ಪಡುವುದಕ್ಕೆ ಸಿದ್ಧಪಡು.